ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪಿಜನವಲ್ಲಭಾಯ ಸ್ವಾಹ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ನಾಳೆ ತರಗತಿ ಪ್ರಾರಂಭ ಆಗ್ತಾ ಇರ್ತಕ್ಕಂಥದ್ದು 89ನೇ ಬ್ಯಾಚು. ಆಸಕ್ತಿ ಉಳ್ಳವರು ರಿಜಿಸ್ಟರ್ ಮಾಡ್ಕೊಳ್ಳಿ. ಕುಟುಂಬ ಸಮೇತರಾಗಿ ಕಲ್ತ್ಕೊಳ್ಳಿ. ಹಾಗೆ 15 ದಿವಸಗಳಲ್ಲಿ ಸಂಪೂರ್ಣವಾಗಿ ಜ್ಯೋತಿಷ್ಯ ಎಷ್ಟು ಸುಲಭವಾಗಿದೆ, ಎಷ್ಟು ಅದ್ಭುತವಾಗಿದೆ, ಜ್ಯೋತಿಷ್ಯದ ಒಂದು ಪ್ರಪಂಚ ಅಂತಾನೆ ಕರಿಬೋದು. ಆ ಪ್ರಪಂಚಕ್ಕೆ ನೀವು ಎಂಟರ್ ಆಗಬೇಕು. ಆಚೆ ಇರ್ತಕ್ಕಂಥವ್ರಿಗೆ ಅದ್ರ ಕಲಿಯೋರ್ಗೂ ಆ ಗಂಧ ಗೊತ್ತಿರಲ್ಲ. ಕಲ್ತಾದ್ಮೇಲೆ ಅದರಲ್ಲಿರ್ತಕ್ಕಂಥ ವಿಸ್ಮಯ ತುಂಬ ಚೆನ್ನಾಗಿರುತ್ತೆ. ಸೊ ಇಟ್ಸ್ ಎ ವೆರಿ ಬ್ಯೂಟಿಫುಲ್ ವರ್ಲ್ಡ್ ಅಂತ ಹೇಳ್ಬೋದು. ಒಳ್ಳೆ ಪ್ರಪಂಚ ಅಂತ ಹೇಳ್ತಕ್ಕಂಥದ್ದು. ಕರೆಗಳನ್ನ ತಗೋಣ. ನಮಸ್ಕಾರ. ಹಲೋ. ನಮಸ್ತೆ ಗುರುಜಿ. ಹೇಳಿ. ನನ್ನ ತಾಯಿಯವ್ರ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಸೆಪ್ಟೆಂಬರ್ 19th. ಮಂತ್ ಹೇಳಿ, ಇಯರ್ ಹೇಳಿ. ಡೇಟು 19th, ಮಂತ್ ಸೆಪ್ಟೆಂಬರ್, ಇಯರ್ 1963. ಸಮಯ 2:04 AM. ಹುಟ್ಟಿದೂರು ಮೈಸೂರು ಗುರುಜಿ. ಪ್ರಶ್ನೆ ಪ್ರಾಪರ್ಟಿ ಲಿಟಿಗೇಷನ್ ಇದೆ, ಸೊ ಏನಾಗುತ್ತೆ ಅಂತ ಕೇಳಬೇಕಿತ್ತು ಗುರುಜಿ. ಪ್ರಾಪರ್ಟಿ ಯಾರ್ದು? ನಮ್ಮ ತಾಯಿಯವ್ರದ್ದೇ ಗುರುಜಿ. ಸಂಖ್ಯಾಶಾಸ್ತ್ರ ನಂಬರ್ ಏನ್ ಹೇಳ್ಬೇಕು ಅಂದ್ರೆ ಅದಕ್ಕೆ ಕೇಳ್ತೀನಿ ಗುರುಜಿ. ಡೇಟ್ ಆಫ್ ಬರ್ತ್ ಎಲ್ಲ ಹಾಕದ್ಮೇಲೆ ಆ ಕಡೆ ಹೋದ್ರೆ ನಮ್ಗೆ ಆಗಲ್ಲ ಹಾಕಕ್ಕೆ. ಅದ್ರ ಒಂದು ಡಿಸಿಷನ್ ತಗೊಂಡ್ ಹಾಕ್ಬೇಕಲ್ಲ ಸರ್. ಹೌದಾ? ಓಕೆ ಗುರುಜಿ, ಸಾರಿ ಗೊತ್ತಿರಲಿಲ್ಲ. ಪ್ರಾಪರ್ಟಿ ಯಾರ್ದು ಅಂದ್ರೆ ಎಲ್ಲಿಂದ ಬಂತು? ಬೇರೆ ಬೇರೆ ಕಸ್ಪಲ್ ನೋಡ್ಬೇಕು ನಾನು ಅದಕ್ಕೆ. ಅವರು ನಮ್ಮ ಅಜ್ಜಿಯಿಂದ ಬಂದಿದ್ದು ಗುರುಜಿ, ನಮ್ಮ ತಾಯಿ. ಓಕೆ. 8 ಶನಿ ರೆಟ್ರೋಗ್ರೇಡ್. ಶನಿ ರೆಟ್ರೋಗ್ರೇಡ್ ನೋಡೋಣ. ಶನಿಯ ಕಾಂಬಿನೇಷನ್ ಅಲ್ಲಿ 7, 8, 9, 4, 5, 4. ಸರಿಯಾಗಿ ಪಾಲಾಗಿಲ್ಲ ಅಂತ ಕೇಸ? ಇಲ್ಲ ಗುರುಜಿ. ಅದು ಲಿಟಿಗೇಷನ್ ಇದೆ ಗುರುಜಿ. ಏನು ಅಂದ್ರೆ ಅವ್ರು ಕೊಡಂಗಿಲ್ಲ, ನಮಗ್ ಕೊಡ್ಬೇಕು ಅಂತ ಹಾಕೊಂಡಿದ್ದಾರೆ ಗುರುಜಿ, ಬೇರೆ ರಿಲೇಷನ್ಸ್. ಸೊ ಹಾಗಾಗಿ ಏನಾಗುತ್ತೆ ಅಂತ. ಏನ್ ಪೂರ್ತಿ ಅವ್ರಿಗೆ ಹೋಗ್ಬೇಕು ಅಂತನಾ? ಗುರುಜಿ. ಈ ವೀಕ್ಷಕರಲ್ಲಿ ಒಂದು ವಿಚಾರ. ಜೀವನದ ಎಲ್ಲಾ ಆಗು ಹೋಗುಗಳನ್ನ ಸಂಕ್ಷಿಪ್ತವಾಗಿಕ್ಕಿನ ಹೆಚ್ಚಾಗಿ ಒಂದು ಟ್ರೈಲರ್ ತರ ನಾವು ನೋಡ್ಬೇಕು ಅಂತಂದ್ರೆ ಜಾತಕ ನೋಡ್ಬೇಕು. ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ನ ನಾವು ಜ್ಯೋತಿಷ್ಯದಲ್ಲಿ ಕಂಡುಹಿಡಿಯಕ್ಕಾಗಲ್ಲ. ಯಾರಾದ್ರೂ ಜಾತಕ ತಗೊಂಡು ನಿಮ್ಗೆ ಆ ಗ್ರಹ ಹಿಂಗಿದೆ, ಈ ಗ್ರಹ ಹಿಂಗಿದೆ ಅಂತಂದ್ರೆ ಓವರ್ ಆಲ್ ಲೈಫ್ ಹಂಗೆ ಇರುತ್ತೆ. ಓವರ್ ಆಲ್ ಲೈಫ್ ಅಲ್ಲಿ ತೋರಿಸ್ತಕ್ಕಂಥದ್ದು. ಇಲ್ಲಿ ಬರ್ತಕ್ಕಂಥ ಗ್ರಹಗಳೆಲ್ಲ ಇರ್ತಾವಲ್ಲ, ಇಲ್ಲಿ ಲಗ್ನ ಕರ್ಕಾಟಕ ಲಗ್ನದಲ್ಲಿ ಹುಟ್ಟಿದ್ದಾರೆ. ಇಲ್ಲಿ ಅಷ್ಟಮಾಧಿಪತಿ ಸಪ್ತಮಕ್ಕೆ ಬಂದಿದೆ ಶನಿ. ಸೊ ಇಲ್ಲಿ ಅಷ್ಟಮಾಧಿಪತಿ ಪಿತ್ರಾರ್ಜಿತ ಮಾತ್ರಾರ್ಜಿತ ಯಾವ್ದಾದ್ರು ತಗೋಬಹುದು. ಅಷ್ಟಮ ಅದು ಶನಿನೇ ಆಗಿದೆ, ಸಪ್ತಮದಲ್ಲಿ ಬಂದು ಕೂತಿದೆ, ಕೇಂದ್ರದಲ್ಲಿ ಬಂದು ಕೂತಿದೆ. ನಮ್ಮ ಪ್ರಕಾರ ರೆಟ್ರೋಗ್ರೇಡ್ ಆಗಿದೆ ಅಂತಂದ್ರೆ ಅದು 6ನೇ ಮನೆಗೆ ಸ್ವಲ್ಪ ಬಂದಿರತಕ್ಕಂಥದ್ದು. ಪರಾಶರ ರೀತಿ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಕ್ಕಂಥದ್ದು. ಪರಾಶರ ರೀತಿ ನಾವು ನೋಡ್ಬೇಕು ಯಾವಾಗ್ಲೂ. ಪರಾಶರ ರೀತಿ ವಿಭಿನ್ನವಾಗಿದೆ. ಆ ಪರಾಶರಕ್ಕೆ ಆಡ್ ಆಗ್ತಕ್ಕಂಥದ್ದು ನಾವು ಕಸ್ಪಲಲ್ಲಿ ನೋಡ್ಬೇಕು. ಇಲ್ಲಿಂದ ಇಲ್ಲಿಗೆ ಬಂದಿರತಕ್ಕಂಥ ಶನಿ, ಆ ಶನಿ ಕಾಂಬಿನೇಷನ್ ರೆಟ್ರೋಗ್ರೇಡ್ ಆದಾಗ ಈ ಮನೆನೂ ಕೂಡ ಸ್ವಲ್ಪ ಹಿಂಚಲನೆ ಅಂತ ಹೇಳ್ತೀವಿ. ಸೊ ಯಾವಾಗ ಒಂದು ಗ್ರಹ ರೆಟ್ರೋಗ್ರೇಡ್ ಆಗುತ್ತೋ ಅಲ್ಲಿ ಆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಕ್ರಗತಿ ಅಂತ ಹೇಳ್ತೀವಿ, ವಕ್ರ ಆಗ್ತಕ್ಕಂಥದ್ದು ಅಂತ ಹೇಳ್ತೀವಿ. ಇಲ್ಲಿ ಅಷ್ಟಮಾಧಿಪತಿ ಇದು, ಇಲ್ಲಿಂದ ಇಲ್ಲಿ ಬಂದಿರತಕ್ಕಂಥದ್ದು ಇಲ್ಲಿ ನೋಡ್ತೀವಿ. ಇದು ಓವರ್ ಆಲ್ ಲೈಫಲ್ಲಿ ಓವರ್ ಆಲ್ ಹಾಗಿದ್ರೆ ಏನು ಈ ತರ ಇದು ಬಿಟ್ರೆ ಬರೋದೇ ಇಲ್ವಾ? ಆ ತರ ಅಲ್ಲ. ಇದು ಇಂಡಿಕೇಶನ್ಗಳು ಅಂತ ಹೇಳ್ತೀವಿ ನಾವು. ಲಗ್ನಾಧಿಪತಿ ಅಂದ್ರೆ ಬಾಡಿಯಲ್ಲಿದೆ, 3ನೇ ಮನೇಲಿದೆ. ಆ 3ನೇ ಮನೆ ವಿಚಾರಗಳೆಲ್ಲ ಕೂಡ ಇವರಿಗೆ ಜಾಸ್ತಿ ಲಗ್ನದ ಬಗ್ಗೆ ತಿಳಿತಕ್ಕಂಥ, ಇದು ಓವರ್ ಆಲ್ ಲೈಫ್ ತೋರಿಸ್ತಕ್ಕಂಥದ್ದು. ಹಾಗೆ 6ನೇ ಮನೆ ಶತ್ರು ವಿಚಾರ, ಸೊ ಹಾಗೆ 10ನೇ ಮನೆ ವೃತ್ತಿ ವಿಚಾರ, ಆಮೇಲೆ 9 ಹೈಯರ್ ಸ್ಟಡೀಸು, ಈ ರೀತಿ ಇರ್ತಕ್ಕಂಥ ಗ್ರಹ ಸ್ಥಿತಿಗಳು ಇರ್ತಕ್ಕಂಥದ್ರಲ್ಲಿ ನಾವು ಓವರ್ ಆಲ್ ನೋಡ್ಬೋದು. ಸ್ಪೆಸಿಫಿಕ್ ಆಗಿ ಹೋಗ್ಬೇಕು ಅಂದ್ರೆ ಯಾವಾಗ್ಲೂ ಕೂಡ ನಮ್ಮ ನಕ್ಷತ್ರ ನಾಡಿಲಿ ದಿ ಪ್ರೈಮೋಡಿಯಲ್ ಅಂತ ನಾವು ಕರಿಬಹುದು, ದಿ ಪ್ರೈಮ್ ಅಂತ ಹೇಳ್ಬೋದು. ಪ್ರಶ್ನಾಶಾಸ್ತ್ರ ವಿಶೇಷವಾಗಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ನಾನು ಸಂಕ್ಷಿಪ್ತವಾಗಿ ಇಲ್ಲಿ ಶನಿ ದಶೆ ನಡೀತಾ ಇರ್ತಕ್ಕಂಥದ್ದು, ಇಲ್ಲಿ ಒಂದು ಹಿಂಟ್ ಕೊಡ್ಬೋದು ಅಷ್ಟೇ. ಶನಿ ದಶೆನೇ ನಡೀತಾ ಇದೆ, ಶುಕ್ರ ಭುಕ್ತಿ ಆಸ್ತಿ ಬರ್ತಕ್ಕಂಥ ಕಾಂಬಿನೇಷನ್ ಅಲ್ಲಿ ಶುಕ್ರನಲ್ಲಿ 6 ಇದೆ. ಎಲ್ಲರೂ ವಿನ್ನಿಂಗ್ ಕಾಂಬಿನೇಷನ್ ಬರುತ್ತಾ ಅಂತಂದ್ರೆ ಇಲ್ಲಿ ನಾವು ಇದ್ರಲ್ಲಿ ಹಾಕೊಂಡು ಹೋಗ್ತೀವಿ, ನಾವು ಲಿಟಿಗೇಷನ್ ಅಂತ ಒಂದು ಕಾನ್ಸೆಪ್ಟ್ ಹಾಕೊಂಡು ಹೋಗ್ತೀವಿ. 6, 11 ಗ್ರೀನ್ ಎಲ್ಲಿ ಬಂದಿದೆ ಅಲ್ಲಿ ಸ್ವಲ್ಪ ಜಾಸ್ತಿ ನೋಡ್ತಕ್ಕಂಥದ್ದು. ಶನಿ ದಶ ಶುಕ್ರ
ಶನಿಯಲ್ಲಿ 7-4 ಎಲ್ಲ ಕಾಂಪ್ರಮೈಸಿಂಗ್ಗೆ ಹೋಗ್ಬೇಕಿಲ್ಲಿ. 9-10 ಬಂದಿರೋದು ಅಂತಂದ್ರೆ ಕಾಂಪ್ರಮೈಸಿಂಗ್ ಅಂತ ಹೇಳ್ತೀವಿ. ಅದಾದ ನಂತರ ಇಲ್ಲಿ ಮುಂದೆ ಬರ್ತಕ್ಕಂಥ ಭುಕ್ತಿಗಳನ್ನ ನೋಡಬೇಕು. ಈ ರೀತಿ ನಾನು ನಿಮಗೆ ಕ್ಲಾಸಲ್ಲಿ ಟ್ರೈನ್ ಮಾಡ್ಕೊಡ್ತೀನಿ. ಹಿಂಗಿದೆ ಹಿಂಗಿದೆ ಹಿಂಗಿದೆ. ಏನ್ ಮಾಡ್ಬೇಕು ಇದಕ್ಕೆ? ಎಲ್ಲಿ 11 ಇದೆ ಅದನ್ನ ನಾವು ಹೋಗಿ ಹುಡ್ಕೊಂಡು ಹೋಗ್ಬೇಕು. ಶುಕ್ರನಲ್ಲಿ 11 ಇದೆ, ಈ ಕಾಂಬಿನೇಷನ್ 11 ಇದೆ. ಸೊ ಇವರು ಲಕ್ಷ್ಮೀ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಒಂದು ಹರಕೆ ತಗೊಂಡು ಇದನ್ನ ಪೂರ್ಣಗೊಳಿಸು ಅಂತ ಹೇಳಿ ಮಾಡ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಶತ್ರುಗಳನ್ನ ಸ್ವಲ್ಪ ಓಡಿಸ್ಬೇಕು ಅಂದ್ರೆ ಶತ್ರುವಿನ ಗ್ರಹ ಇಲ್ಲಿ ಯಾವ್ದಿದೆ ಅಂತ ನಾವು ನೋಡಬೇಕು. ಶತ್ರುವಿನ ಗ್ರಹ ಇಲ್ಲಿ ನಮಗೆ 2 ಕಾಂಬಿನೇಷನ್ ಬರ್ತಾ ಇದೆ. ಒಂದು ರಾಹು ಮತ್ತೆ ಇನ್ನೊಂದು ಕೇತುವಿನ ಒಂದು ಕಾಂಬಿನೇಷನ್. ಸೊ ಇದಕ್ಕೆ ನಾವು ಹೆಚ್ಚಾಗಿ ದಾನ ಮಾಡಬೇಕು. ಫಸ್ಟ್ ಆಫ್ ಆಲ್ ಇವರು ಬಾಳೆಹಣ್ಣು ತಿನ್ನಬಾರ್ದು, ಹುರುಳಿಕಾಳು ತಿನ್ನಬಾರ್ದು. ಸೊ ಹೆಚ್ಚಾಗಿ ಹುರುಳಿಕಾಳು ಮತ್ತೆ ಬಾಳೆಹಣ್ಣನ್ನ ದಾನ ಮಾಡ್ತಕ್ಕಂಥದ್ದು ಮಾಡಬೇಕು. ಸೊ ಈ ಒಂದು ಫ್ಲಾಗ್ ಬರುತ್ತೆ, ಫ್ಲಾಗ್, ಈ ಒಂದು ಸಣ್ಣ ಸಣ್ಣ ಫ್ಲಾಗ್ ಬರುತ್ತೆ. ಸಣ್ಣ ಸಣ್ಣ ಫ್ಲಾಗ್ ದಾನ ಮಾಡೋದ್ರಿಂದ ಜಯಬೇರಿ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈ ರೀತಿ ನಿಮಗೆ ಕ್ಲಾಸಲ್ಲಿ ಒಬ್ರೊಬ್ರಿಗೂ ಕ್ಲೀನ್ ಆಗಿ ಗೊತ್ತಾಗುತ್ತೆ ಏನ್ ಕಾಂಬಿನೇಷನ್ ಬಂದ್ರೆ ಏನು ಅಂತ. ಬಿಡಿ ಬಿಡಿಯಾಗಿ ನಿಮ್ಗೆ ಹೇಳ್ಕೊಟ್ಟು ಮುಂದೆ ಯಾವುದೇ ಪ್ರಶ್ನೆ ಶಾಸ್ತ್ರ ಹಾಕಿದ್ರು ಕೂಡ ಯಾವ ಕಾಂಬಿನೇಷನ್ ಬಂದ್ರೆ ಅದಕ್ಕೆ ಯಾವ ದಾನ ಮಾಡಬೇಕು, ಹೇಗೆ ಎನರ್ಜೈಸ್ ಮಾಡ್ಕೋಬೇಕು ಅಂತ ಹೇಳಿ ಸಂಪೂರ್ಣವಾಗಿ ನಿಮಗೆ ತೋರಿಸ್ಕೊಡ್ತೀನಿ. ಇವತ್ತು ಒಂದು ಕೇಳಿದ್ರು ಅಷ್ಟೇ ಮುಗೀತು. ಯಾಕಂದ್ರೆ ಈ ಶಾಸ್ತ್ರದ ಮೇಲೆ ನಂಬಿಕೆ ಇರೋರು, ಇದರಿಂದ ಜಯ ಗಳಿಸೋರು ಇಲ್ಲಿ ಕ್ಲಾಸಿಗೆ ಬರ್ತಾರೆ. ನಾನು ಜಯ ಪಡಿಬೇಕು ಸರ್ ಜೀವನದಲ್ಲಿ, ಐ ಹ್ಯಾವ್ ಟು ವಿನ್ ಅಂತ ಬಂದವರು ಇದನ್ನ ಬಂದು ಕಲ್ತು ಯಾವ ನಂಬರ್ಸ್ಗೆ ಏನೇನ್ ಮಾಡಬೇಕು, ಯಾವ ಕಾಂಬಿನೇಷನ್ ಇದೆ ಅಂತ. ಇರೋದೇ ಸಿಂಪಲ್, 9 ಗ್ರಹಕ್ಕೆ ನಾವು ಪರಿಹಾರ ಮಾಡೋದು. ಸ್ಟ್ರೈಟ್ ಪರಿಹಾರ ಒಂದೇ, ಎಲ್ಲದಕ್ಕೂ ಒಂದೇ. ನನ್ನ ಸೂರ್ಯನ್ ನೀವೇ ಹೇಳ್ಬೋದು ಪರಿಹಾರ, ಬಟ್ ಯಾವ ಗ್ರಹ ಹೇಗಿದೆ, ಯಾವ ತರ ಬಂದಿದೆ, ಮೇಲೆ ಕೆಳಗಡೆ ಯಾವ ತರ ಬಂದಿದೆ, ಅದು ಮೀಡಿಯಂ ಇದೆಯಾ, ಹೈ ಇದೆಯಾ, ಲೋ ಇದೆಯಾ ಅಂತ ಕಂಡುಹಿಡಿಯೋದೊಂದು ಇಲ್ಲಿ ಟೆಕ್ನಿಕ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಆಪ್ ಅಲ್ಲಿ ಪರ್ಫೆಕ್ಟ್ ಆಗಿ ಬರ್ತಕ್ಕಂಥದ್ದು ಇಲ್ಲಿ ತೋರಿಸುತ್ತೆ. ಇಲ್ಲಿ 7-4 ಬಂದಿರತಕ್ಕಂಥದ್ದು ಶನಿ ದಶನೇ ಬಂದಿದೆ. ಇಲ್ಲಿ ಸ್ವಲ್ಪ 9-10-11 ಕಾಂಬಿನೇಷನ್ ಅಂದ್ರೆ ಅಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಹೋಗ್ಬೇಕು. ಕೇಸ್ಗೆ ಹೋದ್ರೆ ಇಲ್ಲಿ ಆಗಲ್ಲ ಅಂತ ಇವ್ರ ಜಾತಕದ ಮೇಲೆ ಹೇಳ್ತೀವಿ. ಪ್ರಶ್ನಾಶಾಸ್ತ್ರದ ಮೇಲೆ ಅಕ್ಯುರೇಟ್ ಆಗಿ ಬರುತ್ತೆ, ಇಷ್ಟೇ ಇದು ಅಂತ. ಆ ಒಂದು ಪ್ರಶ್ನೆಗೆ ಅಲ್ಲೇ ಹಾಕ್ತಿವಿ. ಕೈಲಾಶಂತ್ರ ಸ್ಥಾಪನೆ ಮಾಡಿ ಬಗಳಾಮುಖಿ ಮಂತ್ರ ಅಂತ ಗೂಗಲ್ ಮಾಡಿ ಸಿಗುತ್ತೆ. ಅದನ್ನ ನಿಮ್ ತಾಯಿಯವರಿಗೆ ಹೇಳ್ಕೊಳಕ್ ಕೇಳಿ. ಶುಕ್ರ ಆದ್ಮೇಲೆ ಸೂರ್ಯ ಬರ್ತಕ್ಕಂಥದ್ದು 2024ಕ್ಕೆ ಸರೋಗುತ್ತೆ. ನಮಸ್ಕಾರ, ಮಾತಾಡಿ. ನಮಸ್ಕಾರ. ಹಲೋ, ನಮಸ್ತೆ. ಹೇಳಿ ಸರ್, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ ಸರ್. ಹೇಳಿ ಸರ್. 198 ಸರ್. ಬಾ. 198 ಯಾವ ವಿಚಾರ? ಸರ್, ಹೆಲ್ತ್ ಬಗ್ಗೆ ಸರ್. ಹೆಲ್ತ್ ಬಗ್ಗೆ ಮೊದಲು ನಾವು ನಮ್ಮ ಜಾತಕದಲ್ಲಿ ಫಸ್ಟ್ ಕಸ್ಪ್ ಅಂತ ನೋಡ್ತೀವಿ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆದಲ್ಲಿ ಗ್ರಹಗಳು ಮಲ್ಕೊಳ್ಳಲ್ಲ, ಎದೊಳಲ್ಲ, ನಮ್ಮ ತರ ಏನು ಆರಾಮಾಗಿರಲ್ಲ. ಅವು 24/7 360 ಡೇಸ್ ರೌಂಡ್ ಹೊಡಿತಾನೇ ಇರ್ತವೆ, ನಿಲ್ಲದೇ ಇಲ್ಲ. ವಕ್ರ ಅಂದ್ರೆ ಹಿಂದೆ ಚಲಿಸಲ್ಲ, ವಕ್ರ ಅಂದ್ರೆ ಸ್ಲೋ ಆಗ್ತವೆ ಅಷ್ಟೇ. ವೆನ್ ದೇ ಆರ್ ವೆರಿ ನಿಯರ್, ಡಿಗ್ರಿ ವೈಸ್ ವೆರಿ ನಿಯರ್ ಟು ದಿ ಸನ್, ಸರ್ಟೆನ್ ರೇಸ್ ಸ್ಟ್ರಾಂಗ್ ಆದಾಗ ವಕ್ರಿ ಆಗ್ತಕ್ಕಂಥದ್ದು. ವಕ್ರಿ ಬಗ್ಗೆ ನಾನು ಮಾತಾಡ್ತೀನಿ. ಸೈಂಟಿಫಿಕ್ ಆಗಿ ವಕ್ರಿ ಹೇಗಾಗುತ್ತೆ, ಜಾತಕದಲ್ಲಿ ವಕ್ರಿ. ಹೆಲ್ತ್ ವಿಚಾರದಲ್ಲಿ ಬಂದಾಗ ನಮಗೆ 6ನೇ ಮನೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಶುಕ್ರ ಬರ್ತಕ್ಕಂಥದ್ದು. ಆದ್ರೆ ಕ್ಯೂರ್ ಅಂತ ಬಂದಾಗ 5ನೇ ಮನೆ ನೋಡಬೇಕು. ಕೇತು ಬಂದಾಗ ಯಾವ ಟ್ಯಾಬ್ಲೆಟ್ ಇವರಿಗೆ ವರ್ಕ್ ಆಗೋದು ಕಷ್ಟ, ಫಸ್ಟ್ ಪಾಯಿಂಟ್ ಅಲ್ಲಿ. ಈಗ ಸದ್ಯಕ್ಕೆ ಶುಕ್ರ 12 ತೋರಿಸ್ತಾ ಇದೆ. ಅವಾಗ ಹಾಸ್ಪಿಟ್ಲ್ಗೆ ಹೋಗ್ತಾ ಇರೋದು ಬರ್ತಾ ಇರೋದು ಸ್ವಲ್ಪ ಹೆಚ್ಚಾಗಿರುತ್ತೆ. ಸರ್, ಏನ್ ಸಮಸ್ಯೆ ಆಗಿದೆ? ಸರ್, ಏನಂತೆಲ್ಲ ಗೊತ್ತಾಗ್ತಿಲ್ಲ ಸರ್. ಕೆಲವೊಂದು ನೋಡಿದ್ರೆ ಯಾವಾಗಲೂ ಒಂದ್ ಕಾಯಿಲೆ ಆದ್ರೆ ಇನ್ನೊಂದ್ ಕಾಯಿಲೆ ಇನ್ನೊಂದು ತೋರಿಸ್ತಾ ಇರುತ್ತೆ ಸರ್. ಒಂದ್ ಕ್ಲಿಯರ್ ತೋರಿಸ್ತಾ ಇರೋದೆ, ಹಾಸ್ಪಿಟ್ಲ್ಗೆ ಹೋಗಿ ಬರ್ತಾ ಇರೋದೆ, ಕರೆಕ್ಟ್ ಅಲ್ವಾ? ಕ್ಲಿಯರ್ ಆಗಿ ಇಲ್ಲಿ ಮೆನ್ಷನ್ ಇದೆ. ನೀವೇನ್ ಮಾಡ್ಬೇಕು, ಈಗ ಹಾಸ್ಪಿಟ್ಲ್ ಕಾಯಿಲೆ ಇದ್ದಾಗ ಹೋಗ್ಬಾರ್ದು. ನಿಮ್ಗೆ ಯಾವ್ದೋ ಒಂದು ಪೀರಿಯಡ್ ಅಲ್ಲಿ ಸ್ವಲ್ಪ ಸಮಾಧಾನವಾಗಿರ್ತೀರಾ, ಅರ್ಥ ಆಯ್ತಲ್ವಾ? ಅಲ್ಲಿ ಹೋಗಿ ಯಾವ್ದಾರ ಒಂದು ಹಾಸ್ಪಿಟ್ಲ್ಗೆ ಹೋಗಿ ಅಲ್ಲಿ ಬಡ ರೋಗಿಗೆ ಒಂದು ತಿಂಡಿ ತಿನ್ಸಿ ಸರ್. ದಯವಿಟ್ಟು ತಿಂಡಿ ತಿನ್ಸಿ. ನಮ್ದು ನಾವು ನೋಡ್ಕೊಳ್ಳೋದೇ ಆಗೋಯ್ತು ಲೈಫಲ್ಲಿ. ನನ್ನ ದೇಹ ಸರಿಗಿಲ್ಲ ಅಂತ ಹೋಗಿ ಟ್ರೀಟ್ಮೆಂಟ್ ಮಾಡಿಸಿದ್ದೆ ಆಯ್ತು. ಇದು ಹೋಗ್ಬೇಕು ಅಂತಂದ್ರೆ ಅಲ್ಲಿ ಹೋಗಿ ಬೆಳಿಗ್ಗೆ ಹೊತ್ತು ಸುಮ್ನೆ ವಾಕಿಂಗ್ ತರನೋ ನಿಯರೆಸ್ಟ್ ಯಾವ್ದಿದೆ ನಿಮ್ಗೆ ಹಾಸ್ಪಿಟ್ಲು, ಅಲ್ಲಿ ಹೋಗಿ ಅಲ್ಲಿ ಕ್ಯಾಂಟೀನ್ ಇದ್ರೆ ಅಲ್ಲಿ ಯಾರಿಗಾರು ಏನಾರು ತಿಂಡಿ ಬೇಕಾ ಹೇಳಿ ಅಂತ ಒಂದು 3 ಜನಕ್ಕೆ ತಿಂಡಿ ಕೊಡಿಸ್ಬಿಟ್ಟು ಬನ್ನಿ. ಏನ್ ಬೇಕು, ಇಡ್ಲಿ ಬೇಕಾ, ಏನ್ ಬೇಕು ನಿಮಗೆ, ಕ್ಯಾಂಟೀನ್ ಇಂದ ತರ್ತೀನಿ, ಇವತ್ತು ನಂದು ಸ್ಪಾನ್ಸರ್, ನಂದು ಪಾರ್ಟಿ ಅಂತ ಹೇಳ್ಬಿಟ್ಟು ಮಾಡಿ. ನೀವು ವಿನ್ ಆಗಿಲ್ಲ ಕೇಳಿ ಸರ್, ಫಸ್ಟ್ ಪಾಯಿಂಟ್ ಅಲ್ಲಿ. ಓಕೆ, ಅದೊಂದು ಮೊದಲು.
ಕೇತುವಿನ ಅಂಶದಲ್ಲಿ ರೆಟ್ರೋಗ್ರೇಡ್ ಆಗಿರ್ತಕ್ಕಂಥದ್ದು ಅಲ್ಲೂ ಕೂಡ 10, 1, 4 ಇವೆಲ್ಲ ಕೂಡ ನೆಗೆಟಿವ್ ಕಾಂಬಿನೇಷನ್. ನಾವು ಹೆಲ್ತ್ ಅಲ್ಲಿ ಹಾಕಿ ನೋಡಿದಾಗ ಆ ಕ್ಯೂರ್ ಆಗ್ತಕ್ಕಂಥ ಕಾಂಬಿನೇಷನ್ ಅಲ್ಲಿ ನೆಗೆಟಿವ್ ಇರತಕ್ಕಂಥದ್ದು. ಆದ್ರೆ ಗಣಪತಿಯ ಮಂತ್ರವನ್ನು ಯಥೇಚ್ಛವಾಗಿ ಹೇಳಿದ್ರೆ ನಿಮಗೆ ಒಳ್ಳೇದಾಗತ್ತೆ. ಮತ್ತೆ ಈ ಬೇರುಗಳಿಂದ ಮಾಡಿರ್ತಕ್ಕಂಥ ಔಷಧಿ, ಕೇತು ಅಂದ್ರೆ ಬೇರುಗಳಿಂದ ಮಾಡಿರ್ತಕ್ಕಂಥ ಔಷಧಿನ ಹೋಗಿ ನೀವು ಹುಡುಕ್ಬೇಕು. ಜಡಿ ಬೂಟಿ ಅಂತ ಕರೀತಾರೆ. ಕುಟ್ಟೋದು ಗಿಟ್ಟೋದೆಲ್ಲ ಮಾಡ್ತಾರೆ, ಬೇರುಗಳನ್ನ ತಗೊಂಬಂದು ಕುಟ್ತಾರೆ, ಅದನ್ನ ಮಾಡ್ತಕ್ಕಂಥದ್ದು. ಹಾಗೆ ಒಂದು ಉತ್ರಾಣಿ ಕಡ್ಡಿ ಬೇರ್ ಹಾಕೊಳ್ಳಿ ನೀವು. ಉತ್ರಾಣಿ ಕಡ್ಡಿ ಸಾಧ್ಯವಾದಷ್ಟು ಮಂಗಳವಾರ, ಇವತ್ತಾದ್ರೆ ಇವತ್ತು ಒಂದು ಉತ್ರಾಣಿ ಕಡ್ಡಿಗೆ ನೀರು ಹಾಕ್ಬಿಟ್ಟು ಬನ್ನಿ. ಉತ್ರಾಣಿ ಗಿಡಕ್ಕೆ ನೀರು ಹಾಕಿ, ಸಿಗ್ತವೆ ಉತ್ರಾಣಿ ಕಡ್ಡಿ, ಯಾರನ್ನ ಕೇಳಿ ಅದ್ರದ್ದು ಬೇರು ತೆಗೆದು ಮೈಯಲ್ಲಿರ್ತಕ್ಕಂಥ ಇದಕ್ಕೆ ಹಾಕೊಳ್ಳಿ. ಹೆಲ್ತ್ ಆಸ್ಪೆಕ್ಟ್ ಅಲ್ಲಿ ತುಂಬಾನೇ ರೆಡ್ ಕಾಂಬಿನೇಷನ್ಸ್ ತೋರಿಸ್ತಾ ಇದೆ ಹೆಚ್ಚಾಗಿ. ಸೊ ಇದನ್ನ ಫಸ್ಟ್ ಇವೆರಡು ವಿಚಾರಗಳನ್ನ ನೀವು ಮಾಡ್ಕೊಳ್ಳಿ. ಮತ್ತೆ ಸ್ವಲ್ಪ ಈ ಕಾಂಬಿನೇಷನ್ ಸ್ವಲ್ಪ ಹೆಚ್ಚಿಗೆ ಬರಬೇಕು ಅಂದ್ರೆ 5ನೇ ಮನೆ 9ನೇ ಮನೆನ ವಿಶೇಷವಾಗಿ ನೋಡಬೇಕಾಗುತ್ತೆ. 5 ಕಾಂಬಿನೇಷನ್ 12ರಲ್ಲಿ ಮಿಕ್ಸ್ ಆಗಿರೋದ್ರಿಂದ ಅಲ್ಲಿ ಸ್ವಲ್ಪ ಟ್ರೀಟ್ಮೆಂಟ್ ಕೊಡಕ್ಕಾಗಲ್ಲ. ಸೊ ಎಲ್ಲ ಟ್ರೀಟ್ಮೆಂಟ್ಗಳು ಇದ್ರೊಳಗೆ ಮಿಕ್ಸ್ ಆಗ್ಬಿಟ್ಟಿದೆ. ಹೆಲ್ತ್ ಸಮಸ್ಯೆ. ಮತ್ತೆ ಇನ್ನೊಂದೇನು ಅಂತಂದ್ರೆ ಕೇತು ಬಂದಾಗ ಸ್ವಲ್ಪ ನಮಗೆ ಒಂದು ದೇವರ ವಿಚಾರ ಅಂತ ನಾವು ತಗೊಂಡಾಗ ಸ್ವಲ್ಪ ಯಾವುದೇ ಒಂದು ಮರ್ತೋಗಿರ್ತಕ್ಕಂಥದ್ದು, ಹೆಡ್ಲೆಸ್ ಅಂತ ಕರಿತೀವಲ್ಲ, ಯಾವುದೋ ಒಂದು ವಿಚಾರದಲ್ಲಿ ಮರ್ತೋಗಿರ್ತಕ್ಕಂಥದ್ದು, ಏನೋ ಒಂದು ಮಾಡ್ಸಕ್ಕೆ ಮರ್ತೋಗಿರ್ತಕ್ಕಂಥದ್ದು ಅಂತ ಸ್ವಲ್ಪ ನಾವು ಈ ಈಸೋಟೆರಿಕ್ ಸಬ್ಜೆಕ್ಟ್ಸ್ ಅಲ್ಲಿ ನಾವು ಹೋದಾಗ ಕಂಡು ಬರುತ್ತೆ. ದಯಮಾಡಿ ಒಂದು ಅಲ್ಲಿ ಏನ್ ಮರ್ತೋಗಿದ್ದೀರಾ ಮನೇಲಿ ನಿಮ್ ತಾಯಿದು ಏನೋ ಕೇಳ್ಕೊಳ್ಳಿ, ಏನಾದ್ರು ಬಿಟ್ಟೋಗಿದ್ಯಾ ಪೂಜೆ ಪುನಸ್ಕಾರಗಳು ಅಂತ ಹೇಳಿ ನೋಡ್ತಕ್ಕಂಥದ್ದು. ಓಂ ವಕ್ರತುಂಡಾಯ ಹುಂ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಇದನ್ನ 6 ಮಂತ್ಸ್ ನೀವು ಮಾಡಿದ್ದಲ್ಲಿ, ನಾನು ಹೇಳಿದ್ದು ಸುಮ್ಮನೆ ಒಂದು ಟಿಫನ್ ಕೊಡಿಸೋದೊಂದು ಮಾಡಿದ್ದಲ್ಲಿ 6 ಮಂತ್ಸ್ ಅಲ್ಲಿ ನಿಮಗೆ 50% ಕಮ್ಮಿ ಆಗ್ಬಿಡುತ್ತೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ ಸರ್, ಇದು ಡೇಟ್ ಆಫ್ ಬರ್ತ್ 24/7/97 ಸರ್. ಏನ್ ವಿಚಾರ ಸರ್? ಅವ್ರದ್ದು ಜಾಬ್ ಬಗ್ಗೆ ಕೇಳಬೇಕು ಸರ್. ಸರ್ 24/7/97. ಸಮಯ ಸರ್ ಬೆಳಗಿನ ಜಾವ 3:29. ಹುಟ್ಟಿದೂರು ಸರ್ ಬೆಂಗಳೂರು ಸರ್. ಓಕೆ. ಕುಂಭ ರಾಶಿಯಲ್ಲಿ ಹುಟ್ಟಿದ್ದಾರೆ. ಪೂರ್ವ ಭಾದ್ರಪದ ನಕ್ಷತ್ರ. ಹೌದು ಸರ್. ಸೊ ನಕ್ಷತ್ರಕ್ಕೆ ನಮ್ಮ ಜೀವನಕ್ಕೆ ಮೊದಲಾಗಿ ಸಂಬಂಧ ಇರೋದಿಲ್ಲ. ಹುಟ್ಟಿರ್ತಕ್ಕಂಥ ನಕ್ಷತ್ರ ಸರಿ ಸರ್. ಅದು ನಮ್ಮ ದಶಾ, ವೀಕ್ಷಕರಿಗೂ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ತಾರೆ, ದಶಾಗ್ ಮಾತ್ರ. ಈಗ ಪೂರ್ವಭಾರದಲ್ಲಿ ಹುಟ್ಟಿದ್ದಾರೆ ಅಂತಂದ್ರೆ ಅದು ಗುರುವಿನ ನಕ್ಷತ್ರ. ಸೊ ಯಾರೇ ನಿಮ್ಮ ನಕ್ಷತ್ರಗಳಲ್ಲಿ ಯಾವ್ದು ಹುಟ್ಟಿರ್ತಾರೆಯೋ ಅದರದ್ದು ದಶಾ ಪ್ರಾರಂಭ ಕೆಲಸ ಹೊರತು ಆ ದೋಷ ಈ ದೋಷ ಅಂತಕ್ಕಂಥದ್ದು ಇಲ್ಲ. ಸ್ವಲ್ಪ ಅದು ತಲೆಯಿಂದ ನೀವು ತೆಗೆದಾಕಿ. ನಿಜವಾದ ಶಾಸ್ತ್ರ ಇಲ್ಲಿ ನಾನು ಕ್ಲೀನ್ ಆಗಿ ಡೀಟೇಲ್ ಆಗಿ ವಿತ್ ಆ್ಯಪ್ ಹಾಕ್ತೀವಿ. ಕೆಲವರು ಯಾವ ಜಾತಕನೂ ಹಾಕಲ್ಲ, ಯಾವ ಒಂದು ಗ್ರಹದ ಬಗ್ಗೆನೂ ಮಾತಾಡಲ್ಲ. ಸುಮ್ಮನೆ ಎಲ್ಲ ಗೊತ್ತು ಅಂತ ಮೇಧಾವಿ ತರ ಮಾತಾಡ್ತಾರೆ, ಹುಚ್ಚೂರ್ ತರ ಮಾತಾಡ್ತಾರೆ. ಸುಮ್ಮನೆ ನಾವು ನಾಳೆ ಹಿಂಗಿಟ್ಕೊಂಡು ಏನ್ ಹೇಳಿ ಯಾವ್ದು ಹೇಳಿ, ಓಕೆ ನಿಮ್ಮ ಮನೇಲಿ ಸರಿಯಾಗಿ ಇಲ್ಲ, ನೀವು ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಹೇಳಿ ರೈಲ್ ಬಿಡ್ತಕ್ಕಂಥ ಕೆಲಸಗಳೇ ಜಾಸ್ತಿ ಮಾಡ್ತಾರೆ. ಆ ರೈಲ್ ನೀವು ಸುತ್ಕೊಳಕ್ ಹೋಗ್ತೀರಾ, ಏನು ಮಾಡಕ್ಕಾಗಲ್ಲ. ಜ್ಯೋತಿಷ್ಯ ಆ ಲೆವೆಲ್ಗೆ ಹೋಗಿದೆ. 26 ವರ್ಷ ನಾವು ಅನುಭವ ತಗೊಂಡು ಈ ಆ್ಯಪ್ ಇಲ್ದೆ ಅಥವಾ ಈ ಕುಂಡಲಿ ಇಲ್ದೆ ಯಾರು ಹೇಳಕ್ಕಾಗಲ್ಲ. ಸೊ ಹಾಗೆ ಹೇಳ್ಬಿಡ್ತಾರೆ, ಮುಖ ನೋಡಿದ ತಕ್ಷಣ ಹೇಳ್ತಾರೆ ರೀ ಎಲ್ಲಾರ್ಗು ಸಮಸ್ಯೆ ಇದ್ದಿದ್ದೆ ರೀ. ಆ ಯಾರಾದ್ರೂ ಒಬ್ಬ ವ್ಯಕ್ತಿ ಸಮಸ್ಯೆ ಇಲ್ದೇ ಇರೋನ್ ಬಂದು ಕೂರಿಸಿ ನೋಡೋಣ, ಅವನ ಸಮಸ್ಯೆ ಇದ್ದಿದ್ದೆ. ಏನಾದ್ರು ಒಂದು ಬಾಧೆ ಇರುತ್ತೆ, ಒಂದು ಅನಾರೋಗ್ಯದ ಬಾಧೆ ಇರತಕ್ಕಂಥದ್ದು, ಒಂದು ಆರ್ಥಿಕ ಬಾಧೆ ಅಥವಾ ಮನಸ್ಸಲ್ಲಿ ಅಶಾಂತಿ ಎಲ್ಲ ಇದ್ದು ಪ್ರಾಬ್ಲಮ್ ಇರ್ತದೆ ಅಲ್ವಾ. ಅಯ್ಯೋ ಎಲ್ಲ ಜಾಸ್ತಿ ಕೊಟ್ಬಿಟ್ಟನಪ್ಪ, ನನಗೆ ಬಹಳ ಬೇಜಾರಾಗ್ತಾ ಇದೆ, ಏನ್ ಇಷ್ಟೊಂದು ಕೊಟ್ಬಿಟ್ಟ, ಇಷ್ಟೊಂದು ದುಡ್ಡು, ಇಷ್ಟೊಂದು ಏನು ಬೋರ್ ಆಗ್ತದೆ, ಏನು ಮಾಡಕ್ಕೆ ಕೆಲಸ ಇಲ್ಲ, ಇಷ್ಟೊಂದಿದೆ ಏನ್ ಮಾಡೋದು, ಬೆಳಿಗ್ಗೆ ಆದ್ರೆ ಯೋಚನೆ ಮಾಡೋದು ಏನ್ ಮಾಡೋದು, ಅದು ಬಾಧೆನೆ ಅತಿಯಾಗಿರ್ತಕ್ಕಂಥದ್ದು. ಈಗ ಇಲ್ಲಿ ಈ ಒಂದು ಜಾತಕದಲ್ಲಿ ಸುಮ್ಮನೆ ಇಲ್ಲಿ 6ನೇ ಮನೆ ನೋಡೋದು 10ನೇ ಮನೆ ನೋಡೋದು, ಅಲ್ಲಿ ಶನಿ ಇದ್ದಾನೆ ಅವೆಲ್ಲ ಇಲ್ಲ. ದಶಾಭುಕ್ತಿಗಳಲ್ಲಿ ಏನ್ ಬರುತ್ತೋ ಅದು ಫೈನಲ್. ಸದ್ಯಕ್ಕೆ ಇವಾಗ ಇವರಿಗೆ ಶನಿ ದೇಶ ಮುಗಿದೋಗಿದೆ, ಅದನ್ನ ನೋಡೋ ಅವಶ್ಯಕತೆನೂ ಇಲ್ಲ. ಹೋದ ವರ್ಷನೇ ಮುಗಿದೋಗಿದೆ, 2 ವರ್ಷ ಆಗೋಯ್ತು. ಬುಧ ದೇಶ ಪ್ರಾರಂಭ. ಏನು ಪ್ರಶ್ನೆ? ಕಂಪನಿನಲ್ಲಿ ಸರ್ ಕೆಲಸ ಮಾಡ್ತಿದ್ದಾರೆ ಸರ್. ಅವ್ರ ಅದೇ ಕಂಪನಿನಲ್ಲೇ ಮುಂದುವರೆದ್ರೆ ಅವರಿಗೆ ಮುಂದಕ್ಕೆ ಪ್ರಮೋಷನ್ ಸಿಕ್ಕಿ ಒಳ್ಳೆ ಇದು ಪ್ರಮೋಟ್ ಎಲ್ಲ ಆಗಿ ಚೆನ್ನಾಗ್ತಾರ, ಇಲ್ಲ ಬೇರೆ ಕಡೆ ಕಂಪನಿ ಕೆಲಸ ಸೇರ್ಕೊಂಡ್ರೆ ಸ್ವಲ್ಪ ಪ್ರಮೋಷನ್ ಎಲ್ಲ ಈಗ ಹಾಕುತ್ತೆ ಕೇಳಬೇಕಿತ್ತು ಸರ್. ಓಕೆ. ಬುಧ ದೇಶದಲ್ಲಿ ಯಾವಾಗ್ಲೂ ಕೂಡ ಬಹಳಷ್ಟು ಕಂಪನಿಗಳನ್ನ ಚೇಂಜ್ ಮಾಡ್ತಕ್ಕಂತ ಒಂದು ಅವಕಾಶ ಸಿಗುತ್ತೆ. 5-9 ಅನ್ನೋ ಕಾಂಬಿನೇಷನ್, 5ನೇ ಮನೆ 9ನೇ ಮನೆ ಅಂತ ನಾವು ಕರಿತೀವಿ. 5-9 ನಂಬರ್ಸ್ ಹೇಳ್ತೀವಿ ಅಷ್ಟೇ, ಎಲ್ಲವೂ ನಮ್ದು ಹೈಟೆಕ್ ಅಸ್ಟ್ರಾಲಜಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 7ನೇ ಮನೆ 6ನೇ ಮನೆ 8ನೇ ಮನೆ ಅಂತಾರೆ, ನಾವು 7ನೇ ಮನೆ ಅಂತ ಸೇರ್ಸಲ್ಲ, ಬರೀ 7 ಅಂತೀವಿ. 6ನೇ ಮನೆ ಅಂತಾರೆ, ನಾವು 6 ಅಂತೀವಿ, ಮನೆ ಸೇರ್ಸಲ್ಲ ನಾವು. 5, 9 ಬರ್ಬೇಕು, 5ನೇ ಮನೆ 9ನೇ ಮನೆ ಅಂತ ಹೇಳೋದಲ್ಲಿ.
ಸ್ವಲ್ಪ ಈ ಕಾನ್ಸೆಪ್ಟ್ನ ವೀಕ್ಷಕರು ಎಲ್ಲರೂ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ತುಂಬಾ ಎಜುಕೇಟೆಡ್ ಆಗಿರ್ತಕ್ಕಂಥವ್ರು ಬಂದು ಇದನ್ನ ಕಲ್ತ್ಕೊಳ್ಳಿ ದಯವಿಟ್ಟು. ಎಜುಕೇಶನ್ ಚೆನ್ನಾಗಿರೋರು, ಎಜುಕೇಟೆಡ್ ಆಗಿರೋರು, ಸಾಫ್ಟ್ವೇರ್ ಅಲ್ಲಿ ಇರೋರು, ಒಳ್ಳೊಳ್ಳೆ ಹುದ್ದೆಲಿರೋರು, ನಾಳೆ ನಮ್ಮ ಕ್ಲಾಸಸ್ ಶುರು ಆಗ್ತಾ ಇದೆ. ಇಟ್ ಈಸ್ ಎ ಹೈಲಿ ಸೈಂಟಿಫಿಕ್ ಓರಿಯೆಂಟೆಡ್ ಸಬ್ಜೆಕ್ಟ್ ಇದು. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಯಾರು ನಂಬಲ್ಲ ಜ್ಯೋತಿಷ್ಯ ಚೇಂಜ್ ಮಾಡು ಅಂತವ್ರಿಗೆ ಚಾಲೆಂಜ್. ಯು ಕಮ್ ಅಂಡ್ ಲರ್ನ್ ದಿಸ್. ಫ್ರೀಯಾಗಿ ಹೇಳ್ಕೊಡಲ್ಲ, ಪೇ ಮಾಡೇ ಕಲೀರಿ. ಆರ್ ಡೋಂಟ್ ಟಾಕ್ ಅಬೌಟ್ ಇಟ್. ಅಷ್ಟೇ, ಮಾತಾಡೋ ಅರ್ಹತೆ ಇಲ್ಲ. ಅದಂಗೆ ಇದಂಗೆ ಇದು ಹಿಂಗೆ ಅದೆಲ್ಲ ಸುಳ್ಳು, ಜ್ಯೋತಿಷ್ಯ ಅಂದ್ರೆ ಸುಳ್ಳು. ಕೆಲವು ಸ್ಕೂಲಲ್ಲಿ ಟೀಚರ್ಸ್ಗಳು ಹೇಳ್ತಾರೆ ಜ್ಯೋತಿಷ್ಯ ಎಲ್ಲ ನಂಬೇಡಿ ಅಂತ ಮಕ್ಳಿಗೆ ಹೇಳ್ಕೊಡ್ತಾರೆ. ಯಾಕೋ ಅವ್ರಿಗೆ ಸ್ವಲ್ಪ ಶನಿ ಮತ್ತೆ ರಾಹು ಮತ್ತೆ ಕೇತು ಕೆಟ್ಟಿರುತ್ತೆ ಅವ್ರಿಗೆ. ಗುರುವಿನ ತತ್ವ ಇರಲ್ಲ. ದೇ ಶುಡ್ ಓನ್ಲಿ ಅಂಡರ್ಸ್ಟ್ಯಾಂಡ್. ಯಾವುದು ಆಧಾರ ಇಲ್ಲದೆ ಒಂದು ಭೂಮಿ ಮೇಲೆ ನಿಂತಿದೀವಿ. ವಾಟ್ ಈಸ್ ದಟ್ ಸ್ಟ್ರೆಂತ್, ವಾಟ್ ಈಸ್ ದ ಶಕ್ತಿ? ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಶಕ್ತಿ. ದೇ ಕೆನಾಟ್ ಆಲ್ವೇಸ್ ಗೋ ಇನ್ ಟು ಸೈನ್ಸ್. ಸೈಂಟಿಸ್ಟ್ಗಳು ಬರೀ ಸೈನ್ಸ್ ಅಲ್ಲೇ ಇರ್ತಾರೆ. ಈ ಸೈನ್ಸ್ ಹೇಗೆ ಉದ್ಭವ ಆಯ್ತು ಅಂತ ಅವ್ರಿಗೆ ಗೊತ್ತಿಲ್ಲ. ಅರ್ಥ ಆಯ್ತಲ್ವಾ? ಎಫೆಕ್ಟ್ ಮಾತ್ರ ಹೇಳ್ತಾರೆ, ಕಾಸ್ ಯಾರು ಹೇಳೋರು ಅಲ್ವಾ? ಎಫೆಕ್ಟ್ ಮಾತ್ರ ಎಲ್ಲರೂ ಹೇಳ್ತಾರ್ರಿ, ಕಾಸ್ ಯಾರು? ಇವತ್ತು ಬೆಳಿಗ್ಗೆ ಒಂದು ಒಳ್ಳೆ ಬಿರಿಯಾನಿ ಮಾಡ್ತೀವಿ. ಆ ಬಿರಿಯಾನಿಲಿ ಸೈನ್ಸ್ ಅವ್ರು ಏನ್ ಮಾಡ್ತಾರೆ, ಏನೇನಿದೆ ಅದರೊಳಗಡೆ, ಏನೇನು ಹೋಗಿದೆ, ಏನ್ ತರಕಾರಿ ಹೋಗಿದೆ, ಎಷ್ಟು ಉಪ್ಪಿನ ಪ್ರಮಾಣ, ಇದನ್ನೆಲ್ಲ ಯಾರ್ರೀ ಮಾಡಿದ್ದು? ಕಾಸ್ ಯಾರು? ಒಬ್ರು ಅಡಿಗೆ ಭಟ್ಟ ಇರ್ತಾನೆ, ಮೂಲ ಅಲ್ಲಿದೆ, ಅದಕ್ಕೆ ಹೋಗಲ್ಲ. ಇಲ್ಲಿ ಸೈನ್ಸ್ ಅಂದ್ರೆ ಏನ್ ಗೊತ್ತಾ, ಒಂದೊಂದು ಅನ್ನ ಎತ್ತಿ ಹುಡ್ಕೋದು. ಇದರಲ್ಲಿ ಓಕೆ ಏನೇನೋ ಹಾಕಿದ್ದಾರೆ, ಕೆಂಪಿಗಿದೆ, ಖಾರ ಹಾಕಿದ್ದಾರೆ, ಸಾಲ್ಟ್ ಹಾಕಿದ್ದಾರೆ. ದಿಸ್ ಇಸ್ ಸೈನ್ಸ್. ಹೂ ಕ್ರಿಯೇಟೆಡ್ ದಿಸ್ ಸ್ಟಫ್? ದಟ್ ಈಸ್ ದಿ ಕಾಸ್. ಎಫೆಕ್ಟ್ ಮಾತಾಡ್ತಾರೆ. ಸೈನ್ಸ್ ಸ್ಟೂಡೆಂಟ್ಸ್ಗೂ ಒಂದು ಕಿವಿ ಮಾತು, ಯಾರ್ಯಾರು ಸೈನ್ಸು ನಾನು ಜ್ಯೋತಿಷ ನಂಬಲ್ಲ ಅನ್ನೋದು ಕಿವಿ ಮಾತು. ಯು ಆರ್ ಓನ್ಲಿ ಲುಕಿಂಗ್ ಅಟ್ ದಿ ಎಫೆಕ್ಟ್, ನಾಟ್ ದಿ ಕಾಸ್. ಯು ಆರ್ ಓನ್ಲಿ ಲುಕಿಂಗ್ ಅಟ್ ದಿ ಕನ್ಸ್ಟ್ರಕ್ಟ್, ನಾಟ್ ದಿ ಕನ್ಸ್ಟ್ರಕ್ಟರ್. ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ಎಲ್ಲರೂ. ಇದು ನಾನು ನಿಮ್ ತರನೇ ಇದ್ದೆ ಆ ಕಡೆ ಇದ್ದಾಗ. ಇವೆಲ್ಲ ವೇಸ್ಟ್ ಅಂತ. ಯಾವಾಗ ಈ ಸಬ್ಜೆಕ್ಟ್ ಕಲ್ತ್ನೋ, ದೇರ್ ಈಸ್ ಎ ಕ್ರಿಯೇಟರ್ ಅಂತ ಗೊತ್ತಾಯ್ತು. ಹೂ ಹ್ಯಾಸ್ ಕ್ರಿಯೇಟೆಡ್ ದಿಸ್. ವಾಟ್ ಈಸ್ ದಿ ಕ್ರಿಯೇಷನ್ ಅಂತ ಹುಡ್ಕೊಂಡು ಹೋಗ್ತೀವಿ, ಹೂ ಇಸ್ ದಿ ಕ್ರಿಯೇಟರ್ ಅಂತ ಹುಡ್ಕೊಂಡು ಹೋಗಲ್ಲ. ಅಷ್ಟೇ ಡಿಫರೆನ್ಸ್ ನಮ್ಮ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥದ್ದು. ಅಷ್ಟೇ. ಸಿಗ್ತಾ ಇಲ್ಲ ಅವನು, ಅದೇ ಪ್ರಾಬ್ಲಮ್. ಸಿಕ್ಕಿದ್ರೆ ಮಾತ್ರ ಎಲ್ಲರೂ ನಂಬಿಟ್ಟಿರೋರು. ಎಲ್ಲ ಸೈನ್ಸ್ ಅವರು ಎಲ್ಲ ಸಾಲ ನಿಂತ್ಕೊಂಡ್ಬಿಟ್ಟಿರೋರು ದರ್ಶನಕ್ಕೆ. ಸಿಗ್ತಾ ಇಲ್ಲ. ಬಟ್ ದೇರ್ ಈಸ್ ಎ ಫೋರ್ಸ್, ದೇರ್ ಈಸ್ ಎ ಸ್ಟ್ರೆಂತ್, ದೇರ್ ಈಸ್ ಎ ಆರ್ಡರ್. ಆರ್ಡರ್ ಇದೆ, ಆರ್ಡರ್ ಇರ್ತಕ್ಕಂಥದ್ದು. ಸೊ ಇಲ್ಲಿ ಬುಧ ದೇಶ ನಡೀತಾ ಇರೋದ್ರಿಂದಾಗ ಅವ್ರು ಚೇಂಜ್ ಮಾಡೇ ಮಾಡ್ತಾರೆ. ಇರೋ ಕಂಪನಿಲಿ ಈಗ ಬುಕ್ತಿಗಳಲ್ಲಿ ನೋಡೋಣ, ಬುಧ ಬುಕ್ತಿ ಹೇಗಿದೆ. ಆ ಬುಕ್ತಿ ಈಗ ಕರೆಂಟ್ ಆಪರೇಷನ್ ತೋರಿಸುತ್ತೆ. 23 ಜೂನ್ ಆದ ನಂತರ ಕೇತು ಬರ್ತಕ್ಕಂಥದ್ದು, ಒಳ್ಳೆ ಪೊಸಿಷನ್ಗೆ ಹೋಗ್ತಾರೆ, ಜಾಬ್ ಚೇಂಜ್ ಗ್ಯಾರಂಟಿ. ಬುಧ ದೇಶ ಒಳಗಡೆ ಅವ್ರಿಗೆ ಎಷ್ಟು ವಯಸ್ಸು ಇವಾಗ ಸದ್ಯಕ್ಕೆ? ಬುಧ ದೇಶ ಒಳಗಡೆ ಕಮ್ಮಿ ಅಂದ್ರೂ 6 ರಿಂದ 7 ಕಂಪನಿಗಳನ್ನು ಚೇಂಜ್ ಮಾಡೇ ಮಾಡ್ತಾರೆ. ಒಂದೊಂದು ಕಂಪನಿಗೆ ಹೋಗ್ತಾ ಇದ್ದಂಗೂ ಒಳ್ಳೆ ಅಭಿವೃದ್ಧಿ ಬರ್ತಕ್ಕಂಥದ್ದು ತೋರಿಸುತ್ತೆ. ಏನು ತೊಂದರೆ ಇಲ್ಲ. ಮುಂದಿನ ಕರೆ ನೋಡೋಣ. ಚೆನ್ನಾಗಿದೆ, ಚೆನ್ನಾಗಿದ್ದಾಗ ಚೆನ್ನಾಗಿದೆ, ಟೆನ್ಷನ್ ಇಲ್ಲ. ಬುಧ ದೇಶದಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತೀರಾ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ನಾನು ಪ್ರಶ್ನೆಶಾಸ್ತ್ರಕ್ಕೆ ಹೋಗ್ತೇನೆ ಗುರುಜಿ. ಪ್ರಶ್ನಾಶಾಸ್ತ್ರ ಹೇಳಿ. 18 ನಂಬರ್. ಯಾವ ವಿಚಾರ? ಇದು ರಸ್ತೆ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಇಲ್ಲಿವರೆಗೆ 12 ವರ್ಷ ಆಯ್ತು. ರಸ್ತೆ ಆಗ್ತದಂತ ಹೇಳುವಾಗ ಏನಾದ್ರೂ ಒಂದು ಸಮಸ್ಯೆ ಗುರುಜಿ. ಸೊ ಗವರ್ಮೆಂಟ್ ಇದು ವಿಚಾರದ್ದು. ಓಕೆ, ಜಾಬ್ ವಿಚಾರ. ಓಕೆ, ಇದು ಸರ್ಕಾರ ಹಾಕ್ಬೇಕಲ್ವಾ? ಹೌದು. ಸರ್ಕಾರದ ಕೆಲಸ 10ನೇ ಮನೆ. 10th ಹೌಸ್ ಇಸ್ ದಿ ಹೌಸ್ ಆಫ್ ಸರ್ಕಾರ. ಶನಿ 10ನೇ ಮನೆಗೆ ನಮಗೆ ಶನಿ ಬಂದಿರತಕ್ಕಂಥದ್ದು ಬಂದಿದೆ. ಸೊ ಆಲ್ವೇಸ್ ದಶಾ ಗ್ರಹದ ಮೇಲೂ ನಾವು ಡೀಟೈಲ್ ಆಗಿ ಬರ್ತಕ್ಕಂಥದ್ದು. ಸ್ಯಾಟ್ರನ್ ನೋಡೋಣ ಹೇಗಿದೆ ಅಂತ. ಸ್ಯಾಟ್ರನ್ 10 ಅಧಿಕಾರ ಸ್ಯಾಂಕ್ಷನ್ ಆಗಿದೆ ಅಂತ ಬರ್ತಾ ಇದೆ. ಕರೆಕ್ಟಾ? ರೋಡ್ ಸ್ಯಾಂಕ್ಷನ್ ಆಗಿದೆ. ಆಗಿತ್ತು ಗುರುಜಿ, ಆದ್ರೆ ಈಗ ಆಗಿತ್ತು, ಆಗತ್ತೆ ಎಲ್ಲ. 10 ಅಂತಂದ್ರೆ ಅಲ್ಲಿ ಫಸ್ಟ್ ಲೆವೆಲ್ ಅಲ್ಲಿ ಸ್ಯಾಂಕ್ಷನ್ ಆಗಿದೆ. ಲಾಸ್ಟ್ ಅಲ್ಲಿ ಅದು ಬೇಗ ಮುಗಿಸ್ಬೇಕು ಅಂತಿದೆ. ಮಧ್ಯದಲ್ಲಿರ್ತಕ್ಕಂಥ 3rd ಹೌಸ್ ಆಫ್ ಜಾಬ್, ವರ್ಕ್ ಅಂಡ್ 4 ಕಾಂಟ್ರಾಕ್ಟರ್ಗಳ ಸಮಸ್ಯೆ. ಇಟ್ ಈಸ್ ಬಿಟ್ವೀನ್ ದಿ ಕಾಂಟ್ರಾಕ್ಟರ್ ಅಂಡ್ ದಿ ಗವರ್ನಮೆಂಟ್. ನೀವು ಹೋಗಿ ವಿಚಾರಿಸ್ಕೊಳ್ಳಿ, 1000% ಗ್ಯಾರಂಟಿ ಇರುತ್ತೆ. 3rd ಹೌಸ್ ಇಸ್ ದಿ ಹೌಸ್ ಆಫ್ ಎಫರ್ಟ್, ಯಾರು ಹಾಕ್ಬೇಕು. 4th ಹೌಸ್ ಇಸ್ ದಿ ಹೌಸ್ ಆಫ್ ಕಾಂಟ್ರಾಕ್ಟ್ ಅಂತ ಬರ್ತಕ್ಕಂಥದ್ದು. ಹೇಳಿ, ನಿಮ್ದು ಏನೋ ಹೇಳ್ತಾ ಇದ್ರಿ, ಸಾರಿ ಮಧ್ಯದಲ್ಲಿ ಇಂಟರಪ್ಟ್ ಮಾಡಿದೆ. ಅಲ್ಲ, ಇದು ರೋಡ್ ಆಲ್ಮೋಸ್ಟ್ ಆಗಿತ್ತು ಗುರುಜಿ, ಆದ್ರೆ
ಅದು ಇದು ಜಾಗದಲ್ಲಿ ಏನಾದ್ರು ಪ್ರಾಬ್ಲಮ್ ಉಂಟಾ ಅಂತ ಹೇಳಿ ಅವ್ರು ಶಿಫ್ಟ್ ಮಾಡಿದ್ರು. ಅಂದ್ರೆ ರೋಡ್ ನಾವು ತುಂಬಾ ಹತ್ತಿರ ಪಕ್ಕದಲ್ಲಿ ಇತ್ತು ಮನೆ, ಆದ್ರೆ ಈಗ ಶಿಫ್ಟ್ ಆಯ್ತು. ಯಾವ ರೋಡ್? ಶಿಫ್ಟ್ ಆಯ್ತಾ? ಶಿಫ್ಟ್ ಆದ್ಮೇಲೆ ಏನಾಯ್ತು ರೋಡು? ಈಗ ಅದು ಮುಂದೆ ಹೋಗ್ತಾ ಇಲ್ಲ. ಅಂದ್ರೆ ಅದು ರೋಡ್ ಈ ಸೈಡ್ ಬರುದಿಲ್ಲ. ಅಂದ್ರೆ ಅವ್ರ ಮೊದ್ಲೇ ಸ್ವಲ್ಪ ಜಗಳ ಎಲ್ಲ ಆಗ್ತಾ ಉಂಟು ಈಗ. ಆ ತರ ಯಾರ್ಯಾರ ಜಗಳ? ಅದೇ ಎರಡು ಇದು ಗದ್ದೆ ಅವರ ನಡುವಲ್ಲಿ ಸರ್. ಸರಿ ಆಯ್ತು. ಕೇಸ್ ಹಾಕ್ಬೇಕಾ? ಶನಿ ದಶ 2023 ರಾಹು, ಸ್ಯಾಟರ್ನ್ 10-3-10, ರಾಹು 1-10-10, 10-11 ಕಾಂಬಿನೇಷನ್. ಓಕೆ, ಡನ್. ಮಂತ್ರವನ್ನು ಹೇಳ್ಕೊಳ್ಳಿ, ಆ ಕಡೆ ಜಾಗ ಆಗ್ತಕ್ಕಂಥ ತೋರಿಸುತ್ತೆ. ಓಂ ಶ್ರೀ ಶನೇಶ್ವರಾಯ ಸ್ವಾಹ ಈ ಮಂತ್ರನ ಹೇಳ್ಕೊಳ್ಳಿ. ವಿನ್ನಿಂಗ್ ಕಾಂಬಿನೇಷನ್ ಇದೆ. ಅದ್ರ ಜೊತೆಗೆ ಅಲ್ಲಿ ಆ ಜಾಗದಲ್ಲಿ ಸಕ್ಕರೆ, ಕಲ್ ಸಕ್ಕರೆ ಪೌಡ್ರು ಆ ಜಾಗದಲ್ಲಿ ಸ್ವಲ್ಪ ಉದುರಿಸ್ಕೊಂಡು ಹೋಗಿ, ಸೈಡಲ್ಲಿ ಉದುರಿಸ್ಕೊಂಡು ಹೋಗಿ, ಇರುವೆ ಎಲ್ಲ ತಿಂತಕ್ಕಂಥದ್ದು ಮಾಡಿದ್ರೆ ಅಲ್ಲಿ ನಿಮಗೆ ಸಕ್ಸಸ್ ಆಗುತ್ತೆ, ಆಶೀರ್ವಾದ ಆಗುತ್ತೆ. ಓಕೆ, ಒಂದು ಸಣ್ಣ ಬ್ರೇಕ್ ಆದ್ಮೇಲೆ ಮತ್ತೆ ವಾಪಸ್ ಬರೋಣ. ನನ್ನ ಹೆಸರು ಶ್ರೀಲಕ್ಷ್ಮಿ, ಮೈಸೂರಿನಿಂದ ಬಂದಿದ್ದೀನಿ. ನಿನ್ನೆ ನಂದು ಹೈಯರ್ ಕ್ಲಾಸ್ ಮುಗ್ದಿದೆ. ಗುರುಗಳಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇದನ್ನ ಕಲ್ತ ಮೇಲೆ ನಂದು ಜೀವನದಲ್ಲಿ ತುಂಬಾ ಬದಲಾಗಿದೆ. ಮುಂಚೆ ನಾನು ಆಸ್ಟ್ರಾಲಜಿನಲ್ಲಿ ಅಷ್ಟು ಇದಿರ್ಲಿಲ್ಲ, ಬಟ್ ಈಗ ತುಂಬಾ ಇಂಟ್ರೆಸ್ಟ್ ಬಂದಿದೆ. ನಮ್ಮವ್ರದ್ದು ಎಲ್ಲ ನಾವೇ ನೋಡ್ಕೊಳ್ಳೋ ಅಂತದ್ದು ತುಂಬಾ ಚೆನ್ನಾಗಿದೆ ಆಪ್ ಎಲ್ಲ. ಗುರುಗಳಿಗೆ ಅನಂತ ಧನ್ಯವಾದಗಳು. ಇದನ್ನ ನಮಗೆ ಹೇಳ್ಕೊಟ್ಟಿದ್ದಕ್ಕೆ ತುಂಬಾ ಚೆನ್ನಾಗಿದೆ. ಎಲ್ರು ಬಂದು ಕಲೀರಿ, ಇದನ್ನ ಎಲ್ರೂ ಕಲಿಬೇಕು ಅನ್ನೋದೇ ನನ್ನ ಆಸೆ. ಗುರುಗಳು ಅದೇ ಹೇಳ್ತಾ ಇರ್ತಾರೆ. ಹಾಗಾಗಿ ಎಲ್ರಿಗೂ ನಮಸ್ಕಾರ. ನಕ್ಷತ್ರ ನಾಡಿ ಪೀಸ್ ಫೌಂಡೇಶನ್, ಸಕ್ಸಸ್ 528. Donate rupees 528 for temple fund and know your future by well-trained and qualified team of astrologers from Dr. Dinesh Guruji's ನಕ್ಷತ್ರ ನಾಡಿ. ದೇವಾಲಯದ ನಿರ್ಮಾಣಕ್ಕಾಗಿ 528 ರು ಹಣ ನೀಡಿ ನಿಮ್ಮ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳಿ. ನಿಮ್ಮ ಭವಿಷ್ಯದ ಬಗ್ಗೆ ತಿಳಿಸಲಿದ್ದಾರೆ ನಕ್ಷತ್ರ ನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರುಜಿರವರ ಜ್ಯೋತಿಷ್ಯ ತಂಡ. ಧನ್ಯವಾದ. ಓಕೆ, ವೆಲ್ಕಮ್ ಬ್ಯಾಕ್. 2 ಕ್ಲಾಸ್ ಇರ್ತಕ್ಕಂಥದ್ದು ಸಪ್ರೇಟ್ ಆಗಿ. 11ರಿಂದ 1 ನಾಳೆ ಪ್ರಾರಂಭ, ಮತ್ತೆ ಸಂಜೆ 7ರಿಂದ 9 ಇರ್ತಕ್ಕಂಥದ್ದು. ಕರೆ ತಗೊಳ್ಳೋಣ. ಬಹಳ ಈಸಿಯಾಗಿರ್ತಕ್ಕಂಥ ಸಬ್ಜೆಕ್ಟು, ಆಕ್ಯುರೇಟ್ ಸಬ್ಜೆಕ್ಟು, ನಕ್ಷತ್ರ ನಾಡಿ. ನಮಸ್ತೆ. ನಮಸ್ತೆ ಗುರುಜಿ. ಹೇಳಿ ಗುರುಜಿ, ನಮ್ಗೆ ಬಿಸ್ನೆಸ್ ಮಾಡೋ ಯೋಗ ಇದೆ, ಕೇಳ್ಬೇಕಿತ್ತು. ಪ್ರಶ್ನೆ ಶಾಸ್ತ್ರ ಗುರುಜಿ. 1ರಿಂದ 249 ಹೇಳಿ ನಮ್ಗೆ. ನಂಬರ್ 6 ಗುರುಜಿ. 6. ಬಿಸ್ನೆಸ್ ಯೋಗ ಇದೆಯಾ ಪ್ರಶ್ನೆ. ಸೊ ಏನ್ ಬರುತ್ತೆ ಕಸ್ಪಲ್ ನೋಡ್ಬೇಕು, ಇಷ್ಟೇ ಸಿಂಪಲ್. ಇದೇನೆಲ್ಲ ಫೋನ್ ಮಾಡ್ತಾರೆ ಕೆಲವರು, ಈ ನಂಬರ್ ತಲೆಗಿದ್ಯಾ, ನಮ್ಗೆ ಜ್ಞಾಪಕ ಶಕ್ತಿ ಕಮ್ಮಿ, ಆಸ್ತಿ ಇದೆಲ್ಲ ಕೇಳಿ ಜ್ಞಾಪಕ ಶಕ್ತಿ ಇಲ್ಲ ಅಂತ ಅವ್ರದ್ರಲ್ಲಿ ಎಲ್ಲೆಲ್ಲಿ ಏನೇನು ಇಟ್ಟವ್ರೆ, ಎಲ್ಲೆಲ್ಲಿ ಯಾವ ಡಬ್ಬದಲ್ಲಿ ಏನಿದೆ, ಯಾವ ಮೂಲೆಯಲ್ಲಿ ಏನಿದೆ ಅದೆಲ್ಲ ಜ್ಞಾಪನ ಬಂದ್ಬಿಡುತ್ತೆ. ಇದಕ್ಕೆ ಬಂದಾಗ ಮಾತ್ರ ಜ್ಞಾಪಕ ಶಕ್ತಿ ಕಮ್ಮಿ ಜನ. ಬಿಸ್ನೆಸ್ಗೆ 7ನೇ ಮನೆ ಚಂದ್ರ ಬಂದಿದೆ ಸರ್. ಓಕೆ, ಚಂದ್ರನ ಅಂಶ ನೋಡೋಣ ಹೇಗಿದೆ ಅಂತ. 4, 10, 1 ಸಾಧಾರಣವಾಗಿ ಆಗುತ್ತೆ ಸರ್, ತೊಂದರೆ ಇಲ್ಲ. ಸಾಧಾರಣವಾಗಿ ಮಾಡಬಹುದು, ಯಾವುದೇ ರೀತಿ ವಿಧವಾಗಿರ್ತಕ್ಕಂಥ ಒಂದು ಸಮಸ್ಯೆ ಇಲ್ಲ. ಓಕೆ, ಎಲ್ಲೂ ಕೂಡ ಹೆಚ್ಚಾಗಿ ಗ್ರೀನ್ ಬಂದಿಲ್ಲ. ಅದು ನಿಮಗೆ ಲಾಭದಾಯಕವಾಗೂ ಇರುತ್ತೆ, ಚೆನ್ನಾಗಿರುತ್ತೆ. ಒಬ್ಬರೇ ಮಾಡಿ ಚೆನ್ನಾಗಿರುತ್ತೆ. ಸ್ವಲ್ಪ ಎಂಡಿಂಗ್ ಅಲ್ಲಿ ಒಂಚೂರು ಇದು ದುಡ್ಡು ಕಮ್ಮಿ ಬರ್ಬೋದು, ಬಟ್ ಆದ್ರೆ ಚೆನ್ನಾಗಾಗುತ್ತೆ. ಏನ್ ಬಿಸ್ನೆಸ್ ಮಾಡ್ತೀರಾ? ಅದೇ ಗುರುಜಿ, ಪೌಲ್ಟ್ರಿ ಬಿಸ್ನೆಸ್ ಮಾಡೋಣ ಅನ್ಕೊಂಡು. ಮಾಡಿ, ಖಂಡಿತ ಸಕ್ಸಸ್ ಆಗುತ್ತೆ. 4ನೇ ಮನೆ ಲೈಫ್ ಸ್ಟಾಕ್ ಅಂತ ಕರೀತಾರೆ, ಖಂಡಿತ ಸಕ್ಸಸ್ ಇದೆ. ಹೆಚ್ಚಿನ ಲಾಭ ಬರಬೇಕು ಅಂತಂದ್ರೆ ಬಲಗೈಗೆ ಒಂದು ಹಳದಿ ದಾರ ಕಟ್ಕೊಳ್ಳಿ, ಒಂದು 7 ಮುಖದ ರುದ್ರಾಕ್ಷಿ ಹಾಕೊಳ್ಳಿ, ಜಿರ್ಕಾನ್ ಅಂತ ಒಂದು ಉಂಗುರ ಬರುತ್ತೆ ಹಾಕೊಳ್ಳಿ. ಏನಾದ್ರು ಸಮಸ್ಯೆ ಬಂದಲ್ಲಿ ಮೂಲಂಗಿ ದಾನ ಮಾಡಿ, ಶನಿವಾರ ಕ್ಲಿಯರ್ ಆಗ್ಬಿಡುತ್ತೆ. ಏನು ಟೆನ್ಷನ್ ತಗೊಳ್ಬೇಡಿ, ಚೆನ್ನಾಗಿದೆ, ಮಾಡ್ಕೊಳ್ಳಿ. ಮುಂದಿನ ಕರೆ. ನಮಸ್ಕಾರ. ನಮಸ್ತೆ ಸರ್. ಹೇಳಿ. ಮಗಳದ ಬಗ್ಗೆ ಕೇಳಬೇಕಿತ್ತು ಸರ್. ಜೀವನ ಏನ್ ಅಷ್ಟೊಂದು ಸರಿನಾ? ಪ್ರಶ್ನೆ ಶಾಸ್ತ್ರಕ್ಕೆ ಹೋಗ್ತೀನಿ ಸರ್. ಹೇಳಿ. ನಂಬರ್ 108. ಜೀವನ ಅಂದ್ರೆ ಯಾವ ವಿಚಾರ? ಕೆಲಸನಾ, ಮದುವೆನಾ? ಇಲ್ಲ ಸರ್, ಮದುವೆದ ಮಕ್ಕಳಿಲ್ಲ, ಏನಿಲ್ಲ. ಅವ್ರೇನ್ ಸರಿ ಇದಾರೋ ಇಲ್ಲೋ ಏನೂ ಗೊತ್ತಿಲ್ಲ. ಮಕ್ಕಳ ಬಗ್ಗೆ ನೋಡ್ಕೊಂಡು ಹೇಳ್ತೀವಿ ಬಿಡಿ. ಸರಿ ಇದಾರೋ ಇಲ್ವೋ ನಮಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ.
ಗ್ರಹಗಳನ್ನ ಕೇಳೋಣ ನೋಡಿ. ರೆಟ್ರೋಗ್ರೇಡ್ 7ನೇ ಮನೆ ಸಪ್ತಮ ಸ್ಥಾನದಲ್ಲಿ ರೆಟ್ರೋಗ್ರೇಡ್ ಬಂದ್ರೆ ಇಬ್ರು ಚೆನ್ನಾಗಿರಲ್ಲ. ರೆಟ್ರೋಗ್ರೇಡ್ ಒಳಗಡೆ ಹೋಗಿ ಡೀಟೇಲ್ ಆಗಿ ನೋಡೋಣ. ಇನ್ನು ಆ ಒಂದು ಕಾಂಬಿನೇಷನ್ ಡೀಟೇಲ್ ಆಗಿ ನೋಡೋಣ. ಫಸ್ಟ್ ಕಸ್ಪಲಲ್ಲಿ ನೋಡಿದ್ರೆ ಅಲ್ಲಿ ಡಿಸೈಡ್ ಆಗ್ಬಿಡುತ್ತೆ. ಯಾರ್ದು ಬೇಕಾದ್ರೂ ಹಾಕಿ ಅವ್ರ ಜೀವನದ ಟಕ್ ಅಂತ ಹೇಳ್ಬೋದು. ನಮ್ಮ ಮನೆ ಎದುರುಗಡೆ ಮನೆಯವರು ಚೆನ್ನಾಗಿದ್ದಾರಾ ಹಾಕಿ. ಎಲ್ಲ ನಮ್ಗೆ ಒಂಥರ ಕುಲ್ ಬುದ್ಧಿ ಅಲ್ವಾ. ಅವ್ರು ಹೆಂಗಿದ್ದಾರೆ ಇವ್ರು ಹೆಂಗಿದ್ದಾರೆ ಪ್ರಶ್ನಾಶಾಸ್ತ್ರ ಹೇಳ್ಬಿಡುತ್ತೆ. ಏನ್ ಮಾಡಕ್ಕಾಗಲ್ಲ, ಗ್ರಹಗಳು ಹೇಳಿದ ಕೆಲಸನೇ. ತಿಳ್ಕೊಬೇಕು ಇನ್ನೊಬ್ಬರ ಇದ್ರಲ್ಲಿ ಏನ್ ಬಿದ್ದಿದೆ ತಿಳ್ಕೊಬೇಕು. ತಿಳ್ಕೊಳ್ಳೋ ಬುದ್ಧಿ ಅವರು ತಿದ್ಕೋಬೇಕು ಸರ್. ಇಲ್ಲಿ ನೋಡಿ, ಈ ಕಾಂಬಿನೇಷನ್ ಅಲ್ಲಿ ಮ್ಯಾರೇಜ್ ಅಂತ ಹಾಕ್ತೀನಿ. ಫಸ್ಟ್ ರಾಹುದು ಡಿಸ್ಕ್ರಿಪ್ಷನ್ 8 ಜಗಳಗಳಿದೆ ಒಳಗಡೆ, ಅರ್ಥ ಆಯ್ತಲ್ವಾ? ಹಾಗೆ ಜಗಳಿಂದ ಏನಾಗುತ್ತೆ ಇಲ್ಲಿ 5-6 ವೈವಾಹಿಕ ಜೀವನ ಸ್ವಲ್ಪ ಸಪರೇಷನ್ ಅಲ್ಲಿ ಇದ್ದಾರೆ. ಮನೆಯಲ್ಲಿ ಒಂದೇ ಮನೇಲಿ ಇದ್ರು ಕೂಡ ಸಪರೇಷನ್ ತೋರಿಸ್ತಾ ಇದೆ. ಅರ್ಥ ಆಯ್ತಲ್ಲ? ಮಕ್ಕಳ ವಿಚಾರದಲ್ಲಿ ಫಸ್ಟ್ ಮಕ್ಕಳಾಗೋ ಸಾಧ್ಯತೆ ಹೆಚ್ಚಾಗಿದೆ. ಆದ್ರೆ ಸಮಸ್ಯೆ ಏನಂದ್ರೆ ಅವರಿಬ್ಬರಲ್ಲಿ ಅನ್ಯೋನ್ಯತೆ ಇಲ್ಲ. 5-12, 5-6 ಜೊತೆ ಸೇರಿಬಿಟ್ಟಿದೆ. ಈಗೋ ಕ್ಲಾಶಸ್ ಬಿಟ್ರೆ ಇವ್ರು ಚೆನ್ನಾಗಿರ್ತಾರೆ. ನೀವು ಅವ್ರ ಪರವಾಗಿ ಏನ್ ಮಾಡ್ಬೋದು, ಒಂದು ಕರಿ ಉದ್ದಿನ ಕಾಳು ದಾನ ಮಾಡಿ ಮೊಟ್ಟ ಮೊದಲದಾಗಿ. ಹಾಗೆ ಏನ್ ಸಾಕಷ್ಟು ಕಡೆ 5-5-5 ಬಂದ್ಬಿಟ್ಟಿದೆ. ಯಾವ್ದು ಮಾಡೋದು? 5-12 ಸೂರ್ಯನಲ್ಲಿ ಸಮಸ್ಯೆ, ಬುಧನಲ್ಲಿ ಸಮಸ್ಯೆ, ಗುರುನಲ್ಲಿ ಸಮಸ್ಯೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿರೋ? 6 ವರ್ಷ ಮುಗಿದು 7ನೇ ವರ್ಷ ಇದೆ. ನಿಮ್ ಮಗಳು ನಿಮ್ಮ ಹತ್ರ ಮಾತಾಡಲ್ವಾ? ಮನೆಗೇನು ಬರುದಿಲ್ಲ ಸರ್. ಅಳಿಯ ಅಂತೂ ಮದ್ವೆ ಆದ್ಮೇಲೆ ಒಂದ್ 6-7 ವರ್ಷದಲ್ಲಿ 3 ಸಾರಿ ಬಂದ್ ಹೋಗಿದ್ದಾನೆ. ಮಾತು ಇಲ್ಲ, ಕಥೆನೂ ಇಲ್ಲ ನಮ್ ಜೊತೆ. ನಿಮ್ ಜೊತೆ ಇಲ್ಲ? ಅವರಿಬ್ರು ಮಾತಾಡ್ಕೊತಾ ಇದ್ದಾರಾ? ಅಷ್ಟು ಕಷ್ಟ ಇದಾರೇನ ಸರ್? ಅಷ್ಟು ಕಷ್ಟ. ನಿಮ್ಮ ಮಗಳು ಕೆಲಸ ಮಾಡ್ತಾರಾ? ಇಲ್ಲ ಸರ್, ಮನೇಲೇ ಇದ್ದಾರೆ. ಹೋಗಂದ್ರೂ ಹೋಗುದಿಲ್ಲ, ಕೆಲಸ ಹುಡುಕೊಂಡು. ಡಿಗ್ರಿ ಆಗೈತಿ. ನಿಮ್ಮ ಅಳಿಯವ್ರ ಹತ್ರ ಕೇಳಿದ್ರು ಏನು ಹೇಳಲ್ಲ? ಇಲ್ಲ ಸರ್, ಅಳಿಯ ಮಾತೇ ಆಡೋದಿಲ್ಲ ಸರ್. ಮೌನವ್ರ ಬರೋದು ಇಲ್ಲ, ಮಾತಾಡೋದು ಇಲ್ಲ. ಇವ್ರು 6 ತಿಂಗಳ ವರ್ಷಕ್ಕೊಂದ್ ಬರ್ತಾವೆ ಸರ್. MV ಸನ್ ಇನ್ ಲಾ. ಅವ್ರ ತಂದೆ ತಾಯಿ ಎಲ್ಲಿದ್ದಾರೆ? ತಾಯಿ ಇದಾರೆ ಸರ್, ತಂದೆ ಇಲ್ಲ. ಅವ್ರ ತಾಯಿನೇ ಕೇಳಿದ್ರೆ ಏನ್ ಹೇಳ್ತಾರೆ? ಅವ್ರ ತಾಯಿನೂ ಮಾತೇ ಆಡೋದಿಲ್ಲ ಸರ್. ಏನ್ ಫಂಕ್ಷನ್ ಫ್ಯಾಮಿಲಿನೇ MV ಫ್ಯಾಮಿಲಿ. ಮನೆಯಲ್ಲಿ ಒಬ್ಳು ನಾದ್ನಿ ಒಬ್ಳು ಬಂದ್ ಗಂಡನ ಮನೆ ಬಿಟ್ಟು ಬಂದ್ ಇಲ್ಲೇ ಕುತ್ಕೊಂಡಿದ್ದಾಳ. ಅವ್ರದೊಂದ್ ಸಮಸ್ಯೆ. ಅವ್ರದ್ದು MVನಾ? ಮೌನವ್ರತನ ಅವ್ರದ್ದು? ಹೌದು ಸರ್, ಆಕಿಗೂ ಈಗೋ ಇದೆ. ಅತ್ತೆ ಸತ್ತ ಮೇಲೆ 5 ಜಾಸ್ತಿ. ಇದು ಸುಮ್ಮನೆ ನೀವು ಬಿಟ್ಬಿಡ್ಬೇಕು. ಇಲ್ಲಿ ರಾಹು ಬಂದಿದೆ, 5 ಬಂದಿದೆ, ಸ್ವಲ್ಪ ರಾಹು, ಅದ್ರಲ್ಲಿ 5 ಬಂದಿದೆ. 2 ಮತ್ತೆ 7 ಕಾಂಬಿನೇಷನ್ ಇದ್ರೆ ಅನ್ಯೋನ್ಯತೆ ಇರುತ್ತೆ. 5 ಇದ್ರೆ ಏನೋ ಒಂದು ವಿಚಾರ ನಿಮ್ಮ ಮಗಳಿಗೆ ಬೇಕಾಗಿರತಕ್ಕಂಥದ್ದು ಅವ್ರ ಹಸ್ಬೆಂಡ್ ಮಾಡ್ತಾ ಇಲ್ಲ, ಅವ್ರಿಗೂ ಅದು ಬೇಕಾಗಿಲ್ಲ, ಹೀಗೆ ನಡೆಯುತ್ತೆ. ಸೊ ಶನಿಯ ದಶೆಯಲ್ಲಿ ಕೇಳಿದಿರಾ 5-11-5 ದಶಾನು ಹಾಗೆ ಇದೆ 2025. ಅದಾದ್ಮೇಲೆ ಬುಧ. ಇದಕ್ಕೆ ಸ್ವಲ್ಪ ಅವರೇ ಮಾಡ್ಬೇಕು. ನೀವು ಮಾಡೋದ್ರಿಂದ ಅಷ್ಟು ಎಫೆಕ್ಟ್ ಇರೋದಿಲ್ಲ. ಯಾಕಂದ್ರೆ ಒಂದು ಗ್ರಹ ಇದ್ರೆ ಏನೋ ನೋಡ್ಬೋದು. 1, 2, 3, 4, 5, 6 ಗ್ರಹ. 7ನೇದು ರಾಹು 8. ಎಲ್ಲಾ ಗ್ರಹಗಳು ಮಾಡಕ್ಕೆ ಅಷ್ಟು ಪವರ್ ಇರಲ್ಲ. ಅಷ್ಟೆಲ್ಲ ನಾವು ಮಾಡಕ್ಕಾಗಲ್ಲ. ನವಗ್ರಹಗಳ ಶಾಂತಿ ಅನ್ನೋದು ಎಲ್ಲೂ ಇಲ್ಲ. ಇದು ಹಾಗೆ ಬಿಟ್ಬಿಡ್ಬೇಕು ಅಂತ ನನ್ನ ಕ್ಯಾಲ್ಕುಲೇಷನ್, ನನ್ನ ಅನುಭವದ ಮೇಲೆ ಹೇಳ್ತೀನಿ. ಇದು ಸುಮ್ಮನೆ ಇದ್ಬಿಡ್ಬೇಕು, ದೈವ ಇಚ್ಛೆ. ಏನಾರು ಮಾಡ್ಬೇಕು ಅಂತಂದ್ರೆ ನಿಮ್ಮ ಮಗಳಿಗೆ ಒಂದು ಮೂನ್ ಸ್ಟೋನ್ ಅಥವಾ ಬಸ್ರಾ ಪರ್ಲ್ ಅಂತ ಬರುತ್ತೆ, ಕುತ್ತಿಗೆಗೆ ಹಾಕ್ಸಿ. ಇದೊಂದು ಹತ್ರದಲ್ಲಿರ್ತಕ್ಕಂಥ ಒಂದು ವಿಚಾರ. ಮತ್ತೆ ಜಿರ್ಕಾನ್ ಅನ್ನೋ ಉಂಗುರ ಹಾಕ್ಸಿ. ಇವೆರಡೇ ಒಂದು ಸೇಫ್ ಗಾರ್ಡ್ ಮಾಡಬಹುದು ಅಷ್ಟೇ. ಸ್ವಲ್ಪ ಆದ್ರೂ ಒಂಚೂರು ತಳ್ಬಹುದು. ಮುಂದಿನ ಕರೆಗೆ ಹೋಗೋಣ. ಕೈಲಾಶಂತ್ರ ಸ್ಥಾಪನೆ ಮಾಡಿ. ಇಂಥ ವಿಚಾರದಲ್ಲಿ ಮಿರಾಕಲ್ ವರ್ಕ್ ಆಗುತ್ತೆ. ಒಂದ್ಸತಿ ಹೇಳಕ್ಕಾಗಲ್ಲ. ಕೈಲಾಶಂತ್ರ ಅನ್ನೋದು ಅದೇನೋ ಅದ್ಭುತ. ಅದೇನು ಅಂತಾನೆ ಗೊತ್ತಾಗ್ತಾ ಇಲ್ಲ. ನನಗೂ ಗೊತ್ತಿಲ್ಲ, ನಾವೇ ಹೇಳ್ತೀವಿ, ನನಗೆ ಗೊತ್ತಿಲ್ಲ. ವೆರಿ ಹೈ ಎಕ್ಸ್ಪೀರಿಯನ್ಸ್ ಅದರಲ್ಲಿ, ಅಲ್ಟಿಮೇಟ್ ಅದು. ನಮಸ್ಕಾರ. ಹಲೋ, ಹೇಳಿ. ಹಲೋ ಸರ್. ನಾನು ಬಾಂಬೆಯಿಂದ ಮಾತಾಡುದು. ನನ್ನ ಮಗಳ ವಿಷಯ ಕೇಳಲಿಕ್ಕಿತ್ತು. ಹೇಳಿ. ಏಪ್ರಿಲ್ 19, 2003 10 ಬೆಳಿಗ್ಗೆ. 19 ಏಪ್ರಿಲ್ 2003. 19 ಏಪ್ರಿಲ್ 2003. ಸಮಯ 10 ಬೆಳಿಗ್ಗೆ. 10 ರೈಟ್ ಆನ್ ಟೈಮ್. ಪ್ಲೇಸ್. ಹಲೋ. ಹೇಳಿ. ಹಲೋ ಹೇಳಿ. 10 ಅವಳು CA ಫೌಂಡೇಶನ್ ಅಲ್ಲಿ ಪಾಸ್. ಹೇಳಿ. ಹುಟ್ಟಿದ ಊರಲ್ಲಿ? ಉಡುಪಿ. ಅದು ಫುಲ್ ಹೇಳಮ್ಮ. ಏನೆಲ್ಲ ಅರ್ಧಂಬರ್ಧ ತಿಂಡಿ ತಿಂದಿಲ್ಲ ಅಂತೆಲ್ಲ ಕರ್ನಾಟಕ, ಉಡುಪಿ. ಉಡುಪಿ ಇರೋದೇ ಕರ್ನಾಟಕ. ಇನ್ನು ಬೇರೆ ಊರಲ್ಲಿ ಎಲ್ಲಿದೆ ಹೇಳಿ, ಹೋಗಿ ಬರ್ತೀನಿ. ಅಲ್ಲೂ ಹೋಗಿ ಬರೋಣ ಒಂದು ರೌಂಡ್. ಲಗ್ನ ಮಿಥುನ ಲಗ್ನದಲ್ಲಿ ಹುಟ್ಟಿದ್ದಾರೆ. ರಾಶಿ ಬಂದ್ಬಿಟ್ಟು ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ.
ಸದ್ಯಕ್ಕೆ ಇವಾಗ ಅವರಿಗೆ ಬುಧ ದಶೆ ನಡೀತಾ ಇದೆ. ಬುಧ ದಶೆಯಲ್ಲಿ 2023 ಚಂದ್ರಭುಕ್ತಿ. ಬುಧ ಮತ್ತೆ ಚಂದ್ರ ಎಜುಕೇಶನ್ ಹೌದು ಹೌದು 11/10/11 ಏನ್ ಹೇಳಿ? CA ಫೌಂಡೇಶನ್ ಅಲ್ಲಿ ಪಾಸ್ ಆಗಿದ್ದಾಳೆ. ಫಸ್ಟ್ ಕ್ಲಾಸ್ ಆಗಿದೆಯಲ್ಲ ಎಜುಕೇಶನ್. ಬುಧ ದಶೆ 11/10 CA ಮುಗಿಸೇ ಬಿಡ್ತಾರೆ. ಈಗ ಸದ್ಯದ ಪರಿಸ್ಥಿತಿ ಸ್ವಲ್ಪ ಫೇಲ್ ಆಗ್ತಾರೆ. ಯಾವಾಗ ಸದ್ಯದ ಯಾವ್ದಾರು ಎಕ್ಸಾಮ್ ಇದ್ರೆ ಸ್ವಲ್ಪ ಹಿನ್ನಡೆ, ಮತ್ತೆ ಸ್ವಲ್ಪ ಆದ್ಮೇಲೆ ಮತ್ತೆ ಕ್ಲಿಯರ್ ಮಾಡ್ಕೊಳ್ತಾರೆ. ಯಾವ ಸಮಸ್ಯೆನೂ ಇಲ್ಲ, ಸ್ವಲ್ಪ ಡಿಲೇ ಆದ್ರೂ ಕ್ಲಿಯರ್ ಮಾಡ್ತಾರೆ. ಅಕ್ಕಿನ ದಾನ ಮಾಡಕ್ ಹೇಳಿ. ಅಕ್ಕಿನ ಸ್ವಲ್ಪ ಅನ್ನ ಸ್ವಲ್ಪ ತಿನ್ನೋದು ಕಮ್ಮಿ ಮಾಡಕ್ ಹೇಳಿ. ವಿನ್ನಿಂಗ್ ಕಾಂಬಿನೇಷನ್ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ? ಚಪಾತಿ ಊಟ ಮಾಡಕ್ ಹೇಳಿ, ಹೆಚ್ಚಾಗಿ ಚಪಾತಿ. ದೇ ವಿಲ್ ವಿನ್. ಮ್ಯಾಕ್ಸಿಮಮ್ ಯೂಸ್ ಚಪಾತಿ, ಗೋಧಿದು, ಮೈದಾದಲ್ಲ. ಅದು ಬೇರೆ. ಚೆನ್ನಾಗಿದೆ, ಅದ್ಭುತವಾಗಿದೆ. ಬಲಗೈ ಕಿರುಬೆರಳಿಗೆ ಒಂದು ಸೌತ್ ಆಫ್ರಿಕನ್ ಎಮರಾಲ್ಡ್ ಹಾಕ್ಸಿ ಫಸ್ಟ್ ಕ್ಲಾಸ್ ಆಗಿ ಮಾಡ್ತಾರೆ. ಏನ್ ತೊಂದರೆ ಇಲ್ಲ. ಕೇತುನಲ್ಲೂ ಅಲ್ಟಿಮೇಟು ಒಳ್ಳೆ ಫಾರಿನ್ ಕಂಪನಿ ಮಾಡ್ತಾರೆ. CA ವಿಲ್ ಬಿ ಕಂಪ್ಲೀಟೆಡ್ 11-10-11 ಕಾಂಬಿನೇಷನ್. ಚಿಂತೆ ಇಲ್ಲ. ಸ್ವಲ್ಪ ಡಿಪ್ ಆಗುತ್ತೆ. ಆ ಡಿಪ್ಗೆ ನಾನು ಆಲ್ರೆಡಿ ಹೇಳಿದೀನಿ ಏನ್ ಮಾಡಬೇಕು ಅಂತ. ಕ್ಲಿಯರ್ ಆಗುತ್ತೆ, ಏನು ಟೆನ್ಷನ್ ಇಲ್ಲ. ಎವ್ರಿಥಿಂಗ್ ಇಸ್ ಫ್ಯಾಂಟಾಸ್ಟಿಕ್. ಫೈನ್, ಗುಡ್, ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ನಮ್ಮ ಮಗಳಿಗೆ ನಕ್ಷತ್ರ ನಾಡಿ ಕಲ್ಸ್ಬೇಕಂತ ಮಾಡಿದೇವಿ ಗುರುಜಿ ಇವತ್ತ. ಹೌದಾ? ಡಿಸೈಡ್ ಮಾಡ್ಬಿಟ್ರಾ? ಹೌದ್ರಿ. ಯಾವ ಬ್ಯಾಚ್? ಬೆಳಿಗ್ಗೆನಾ ಸಂಜೆನಾ? ಸಾಯಂಕಾಲ ರೀ ಮಾತಾಡಿದೇವ್ರಿ ಮೇಡಮ್ ಅವ್ರ ಹತ್ರ. ನಾವು ತುಂಬಾ ಬಡವರು ಅದೇವಿ, ಸ್ವಲ್ಪ 5,000 ಕಟ್ತೇವೆ ಅಂತ ಹೇಳಿದೇವ್ರಿ. ಅಂತ ಹೇಳಿರ್ತಾರಲ್ವಾ? ಏನ್ ಸರ್? ಹ್ಞೂ ಅಂತ ಹೇಳಿರ್ತಾರೆ. ಅವ್ರ 15 ಹೇಳಿದ್ರಿ. 15 ಹೇಳಿದ್ರು, ಅದ್ರಾಗ 5 ಕಟ್ತೇವ್ರಿ ಅಂದೇವ್ರಿ. ಆಯ್ತು ಅಂತ ಹೇಳಿ ಅಕೌಂಟ್ ನಂಬರ್ ಕೊಟ್ಟಿದ್ದಾರೆ. ನೀವು ಬೇರೆ ಖರ್ಚು ಮಾಡಿದ್ರೆ ನಾನು ಲಿಸ್ಟ್ ಹೇಳಿದ್ರೆ ಇವಾಗ ಪ್ರಶ್ನಾಶಾಸ್ತ್ರಕ್ಕೆ ನಾನೇ ಹೇಳ್ಬಿಡ್ತೀನಿ ನೀವು ಎಲ್ಲೆಲ್ಲಿ ಖರ್ಚು ಮಾಡಿರ್ತೀರಾ, ಎಲ್ಲಿ ಲಾಸ್ ಮಾಡ್ಕೊಂಡಿರ್ತೀರಾ ಅಂತ. ಎಲ್ರಿ ಗುರುಜಿ, ಒಬ್ಳೆ ದುಡ್ದು 4 ಜನ ಓದಿಸ್ತಾನೆ ಕೂಲಿ ಮೇಲೆ. ಆಯ್ತು, ಇನ್ಸ್ಟಾಲ್ಮೆಂಟ್ ಕೊಡೋಣ ಬಿಡಿ. ಆಯ್ತಾ? ಹೇಳಿರ್ತಾರೆ, ಯಾರು ಏನು ಇಲ್ಲ ಅಂತ ಹೇಳಲ್ಲ. ಅರ್ಥ ಆಯ್ತಾ? ಮೋಸ ಮಾಡ್ತಾರೆ ಮೇಡಮ್, ನಮ್ಗೆ ಮೋಸ ಮಾಡ್ತಾರೆ. ಮೋಸ ಮಾಡಿದಾರೆ ತುಂಬಾ ಜನ. ಅದ್ರಲ್ಲಿ ಗಂಡಸ್ರಲ್ಲ, ಹೆಂಗಸ್ರು. ಪೂರ್ತಿ ಕಲ್ತು 5,000 ಕೊಡ್ತೀನಿ ಮಿಕ್ಕಿದ್ದು ಫೋನ್ ಮಾಡಿದ್ರೆ ಕಲ್ತಿದ್ದೀನಿ ಏನೋ ಈಗ ಹಂಗೆ ಹಿಂಗೆ ಮಾತಾಡ್ತಾರೆ. ಅದಕ್ಕೆ ಆ ನಂಬಿಕೆ ಹೋಗಿರೋದ್ರಿಂದನೇ ಇವತ್ತೆಲ್ಲಾರು ವೀಕ್ಷಕರು ಹೇಳ್ಬೋದು ಅಯ್ಯೋ ಪಾಪ ಅಂತ ಆ ಕಡೆ ಹೇಳ್ತೀರಾ. ನಾವು ಅಯ್ಯೋ ಪಾಪ ಅಂದಿದ್ದಕ್ಕೆ ಅದೇನೋ ಬರ್ತದಲ್ಲ, ಸುತ್ಕೊಳ್ತದ, ಆ ತರ ಸುತ್ಕೊಂಡಿದೆ. ಇವತ್ತು ಔಟ್ಸ್ಟ್ಯಾಂಡಿಂಗು ಬಂದು ಕಲ್ತು ಇವತ್ತು 8 ಲಕ್ಷ ರೂಪಾಯಿ ಕೊಡ್ಬೇಕು ಜನ ಆಚೆ ಕಡೆ ಪಬ್ಲಿಕ್. ನಮ್ಮಲ್ಲೂ 5/8 ಇದೆ ಸ್ವಾಮಿ. ನೀವು ಪೂಜೆ ಮಾಡ್ತೀವಿ ಎಲ್ಲಾ ಜಾತಕ ಕುತ್ಕೊಂಡು ಹಾಕೊಂಡು ನಾವು ಕುತ್ಕೊಳಕ್ ಕೊಡ್ತಾರೋ ಇಲ್ವೋ ಅಂತ. ಟೈಮ್ ಇಲ್ಲ, ನಂಬಿಕೆ, ಬಿಲೀಫ್. ನಮಸ್ತೆ ಗುರುಜಿ. ಗುರುಜಿ, ನಮ್ಮ ಮಗಳು ಕಲಿತಾಳಲ್ರಿ? ಕಲಿತಾಳೆ. ಯಾಕೆ ಪ್ರಶ್ನೆ ಶಾಸ್ತ್ರ? ಏನು, ಎಷ್ಟು ವಯಸ್ಸು ಹೇಳಿ? ಅವಳಿಗೆ ಈಗ 24 ವರ್ಷ. 24. ಅಯ್ಯೋ, ಸೂಪರ್ ಆಗಿ ಕಲಿತಾರೆ. 16 ವಯಸ್ಸು ಮೇಲ್ಪಟ್ಟು 30 ಎಕ್ಸಲೆಂಟ್. ಅವ್ರಿಗೆ ಇದು ನೀರ್ ಕುಡ್ದಂಗ. ಇದು ಅವರೇ ಹೇಳ್ಬಿಡ್ತಾರೆ ಇಷ್ಟೇನಾ, ಇಷ್ಟ ಈಸಿನಾ, ಅದ್ ಯಾಕೆ ಅಷ್ಟೊಂದು ಒಯ್ಕೋತಾರೆ ಅಂತಾರೆ. ಆ ಕಡೆ ಟಿವಿಲಿರೋರು ಯಾಕೆ ಅಷ್ಟೊಂದು ಡ್ರೆಸ್ ಹಾಕೊಂಡು ಒಯ್ಕೋತಾರೆ, ಇದು ಹಂಗಿದೆ ಹಿಂಗಿದೆ, ಅದು ಓದ್ಬೇಕು ಇದು ಓದ್ಬೇಕು, ಷಷ್ಠಿ ಅಂಶ, ಇವೆಲ್ಲ ಏನಿಲ್ಲ, ಬೋಗಸ್. ಯಾರು ಯಾವ್ದನ್ನು 100% ಪ್ರೆಡಿಕ್ಷನ್ ಮಾಡಿಲ್ಲ ಇದುವರೆಗೂ. ಕೊರೋನಾನೇ ಪ್ರೆಡಿಕ್ಷನ್ ಮಾಡಿಲ್ಲ. ನಾನು ಮಾಡಿದ್ದೀನಿ, ಬಟ್ ಅದು ಕೊರೋನಾ ಅಂತ ಗೊತ್ತಿರಲಿಲ್ಲ. ಇನ್ಫೆಕ್ಷನ್ ಕೊರೋನಾನೇ ಯಾರು ಪ್ರೆಡಿಕ್ಷನ್ ಮಾಡಿಲ್ಲ. ಅಂತ ಮೇಧಾವಿಗಳು ಬರ್ತಾರಲ್ಲ, ಘಟಾನ್ಘಟಿಗಳು, ದಿ ವೆಯ್ಟ್ ಲಿಫ್ಟರ್ಸ್ ಅಂತ ಕರಿತೀವಲ್ಲ, ಹೆವಿ ಲಿಫ್ಟರ್ಸ್, ಹೆವಿ ಚಾಂಪಿಯನ್ಸ್, ಯಾರು ಪ್ರೆಡಿಕ್ಟ್ ಮಾಡಲಿಲ್ಲ. ನಾವೇನೋ ಸಣ್ಣದಾಗಿ ಪ್ರೆಡಿಕ್ಟ್ ಮಾಡಿದ್ವಿ, ಅದು ನಕ್ಷತ್ರ ನಾಡಿ ಮುಖಾಂತರ, ನಾನಲ್ಲ, ಬಿಕಾಸ್ ಆಫ್ ನಕ್ಷತ್ರ ನಾಡಿ. ಕಲಿತಾರಮ್ಮ, ಏನು ಪ್ರಶ್ನೆಶಾಸ್ತ್ರ ಹಾಕೋದ್ ಬೇಡ. ಯಾಕೆ ಅಷ್ಟೊಂದು ಎದುರ್ಕೊಂಡು ಏನ್ ದೊಡ್ಡ ಇದ, ತಲೆನೇ ಕೆಡಿಸ್ಕೋಬೇಡಿ. ಇನ್ಸ್ಟಾಲ್ಮೆಂಟ್ ತಗೊಳ್ಳಿ, ಬೇಗ ಕ್ಲಿಯರ್ ಮಾಡಿ. ಮೋಸ ಮಾಡಿರೋರು ಇರ್ತಾರೆ. ನನಗೆ ಮೋಸ ಮಾಡಿರೋರು ಅವ್ರಿಗೆ ಇನ್ನೊಬ್ರು ದೊಡ್ಡದಾಗ ಮೋಸ ಮಾಡ್ತಾರೆ. ಏನ್ ಟೆನ್ಷನ್ ಏನ್ ತಗೊಳಂಗಿಲ್ಲ. ಫುಲ್ ಕಲ್ತು ಫೋನ್ ಮಾಡಿದ್ರೆ ದಿಮಾಗ್ ತರ ಮಾತಾಡ್ತಾರೆ. ಅಪ್ಪ ವೀಕ್ಷಕರೇ, ಸಮಸ್ಯೆ ನಿಮಗೆ ಅಲ್ಲ, ನಮಗೂ ಉಂಟು. ಏನು ಮಾಡಕ್ಕಾಗಲ್ಲ. ಬಿಟ್ಕೊಡ್ಬೇಕು. ಸಮ್ ಪರ್ಸೆಂಟೇಜ್ ಬಿಟ್ಬಿಡ್ಬೇಕು. ತಲೆ ಕೆಡಿಸ್ಕೋಬಾರ್ದು. ಒಂದಷ್ಟು ಪರ್ಸೆಂಟೇಜು ಅದೇ ತರ್ಪಣ ಅಂತ ಹೇಳ್ತೀವಲ್ಲ, ತರ್ಪಣ ಬಿಟ್ಬಿಡ್ತೀವಿ. ಅವ್ರಿಗೆ ಆಮೇಲೆ ಆಗುತ್ತೆ. ನಾವೇನು ಅವ್ರಿಗೆ ಹಂಗಾಗ್ಬಿಡ್ಲಿ ಹಿಂಗಾಗ್ಬಿಡ್ಲಿ ಫೋನ್ ಮಾಡಿ ಅಯ್ಯೋ ಅವೆಲ್ಲ ನಮಗಿರೋ ಕಾಂಟ್ಯಾಕ್ಟ್ಸ್ಗೆ ಕರ್ಕೊಂಡೋಗಿ ಕೂರಿಸಿ ಬಡ್ಡಿ ಸಮೇತ ತೆಗಿಬೋದು. ಅದು ಸಾತ್ವಿಕವಾಗಿ ಬರಲ್ಲ. ಅದು 100% ಬರಲ್ಲ. ನಾವು ಆ ಥರ ಮಾಡೋದು ಇಲ್ಲ. ನಾನು ಹೇಳಿದ್ದೀನಿ ಮುಂಚೆನು, ಡಾಕ್ಟ್ರೇಟ್ಗೆ ಹಾಕಿ ಟೋಪಿ ಹಾಕ್ಬಿಟ್ಟವ್ರು ನನಗೆ. ಡಾಕ್ಟ್ರೇಟ್ ಅಲ್ಲೇ ಅಂತ ಡಾಕ್ಟ್ರೇಟ್ ಅವಾರ್ಡ್ ಕೊಟ್ಟು ಟೋಪಿ. ನಮಗೂ ಟೋಪಿ, ಅವ್ರಿಗೂ ಟೋಪಿ ಹಾಕಿದ್ವಿ. ಆಗ್ತಕ್ಕಂಥದ್ದು ಬರುತ್ತೆ. ಜನ ಸುಮ್ಮನೆ ಅಷ್ಟೇ. ಇಲ್ಲಿ ಜ್ಯೋತಿಷ ಕಲಿಯವರೆಲ್ಲ ಏನು ಸಾತ್ವಿಕವಾಗಿರ್ತಾರೆ ಏನಿಲ್ಲ. ತಾಮಸ ಗುಣವ್ರದ್ದು ಬಂದು ಕೇಳ್ತಾರೆ, ಏನು ದಿಮಾಕಲ್ ಕೇಳ್ತಾರೆ, ದಿಮಾಲೆ ರಂಗನ್ ತರ ಕೇಳ್ತಾರೆ.
ಕಲ್ತ್ಕೊಳ್ತಾರೆ ಎಲ್ಲ, ಬೇರೆ ಕಡೆ ಎಲ್ಲ ಚೆನ್ನಾಗಿ ಅದನ್ನೆಲ್ಲ ಉಪಯೋಗಿಸ್ಕೊತಾರೆ. ನಮಗೆ ವಾಪಸ್ಸು ಗುರುಗೆ ತಿರುಮಂತ್ರ. ಕಲಿಯುಗದಲ್ಲಿ ಹೆಚ್ಚು ಎಲ್ಲ, ಅದಕ್ಕೆ ನಾನು ಕೇರೆ ಮಾಡಲ್ಲ. ನಮ್ಮ ಕ್ಲಾಸಸ್ ಅಲ್ಲಿ ಯಾವನಾರು ಸ್ವಲ್ಪ ಬಾಲ ಬಿಚ್ಚಿದ್ರೆ ಅವನಿಗೆ ಸಂಸ್ಕೃತ ಭಾಷೆಯಲ್ಲೇ ನಾನು ಹೇಳ್ತಕ್ಕಂಥದ್ದು. ಬಹಳಷ್ಟು ಉಗಿದಿದ್ದೀನಿ, ಓಡೋಗಿದ್ದಾರೆ, ಮತ್ತೆ ಕಾಲು ಬಂದು ಬಿದ್ದಿದ್ದಾರೆ ಸಾರಿ ಅಂತ ಅರ್ಥ ಆಗಿದೆ. ಇದನ್ನ ಬಹಳ ತೀಕ್ಷ್ಣವಾಗಿ ತಗೊಳ್ತಾರೆ ಜನ. ಸೊ ಹಾಗಿದೆ, ನಿಮ್ದೇನು ವರಿ ಮಾಡಬೇಡಿಮ್ಮ, ನೀವು ಮಾಡಿ. ಸ್ವರತರಂಗದಲ್ಲೂ ಕೈ ಹಿಡಿಬಹುದು ನಾವು, ಸ್ವರತರಂಗದಲ್ಲಿ ಇವರೇನು ಆ ಥರ ಮಾಡಲ್ಲ. ಆದ್ರೂ ಕೂಡ ಸ್ವರತರಂಗದಲ್ಲೂ ಕೆಲವು ಇಂಟರ್ಪ್ರಿಟೇಷನ್ ಇರ್ತಕ್ಕಂಥದ್ದು. ಏನು ವರಿ ಮಾಡಬೇಡಿ, ತಲೆ ಕೆಡ್ಸ್ಕೋಬೇಡಿ. ಪ್ರಶ್ನಾಶಾಸ್ತ್ರ ಅದಕ್ಕೆಲ್ಲ ಹೋಗೋದು ಬೇಡ, ಕಲಿತಾರೆ. ನಮಸ್ಕಾರ, ಮುಂದಿನ ಕರೆಗೆ ಹೋಗೋಣ. ಹಲೋ ಹೇಳಿ. ಹಲೋ, ನಮಸ್ಕಾರ ಗುರುಗಳೇ. ನಮಸ್ಕಾರ, ಹೇಳಿ. ನನ್ ಮಗನ್ ಬಗ್ಗೆ ಕೇಳ್ಬೇಕಿತ್ತು ಗುರುಗಳೇ. ಕೇಳಿ. ಡೇಟ್ ಆಫ್ ಬರ್ತ್ ಒಂದು ಜೂನ್ 5ನೇ ತಾರೀಕು 6ನೇ ತಿಂಗಳು 94ನೇ ಇಸ್ವಿ. 5/6/1994. 94. ಸಮಯ, ಊರು? ಭಾನುವಾರ ಬೆಳಿಗ್ಗೆ 11 ಗಂಟೆ 18 ನಿಮಿಷ. ಊರು ಹೇಳಿ. ಊರು ಹುಟ್ಟಿದ ಮೈಸೂರಲ್ಲೇ ಗುರುಗಳೇ. ಹುಟ್ಟಿದ ಮೈಸೂರು, ಬೆಳೆದಿದ್ದು ಬೆಂಗಳೂರು, ಈಗಿರೋದು ಡೆಲ್ಲಿನಾ? ಹಂಗ? ಇಲ್ಲ, ಮೈಸೂರಲ್ಲೇ ಗುರುಗಳೇ. ಅದೇ ಮೈಸೂರಲ್ಲಿ ಹುಟ್ಟಿದ ಅಷ್ಟೇ, ಹುಟ್ಟಿದ್ದು ಮೈಸೂರು, ಈಗ ಬದುಕ್ತಾ ಇರೋದು. ಆಯ್ತು, ಏನ್ ಕೇಳ್ಬೇಕು? ಮೇಷರಾಶಿಲಿ ಹುಟ್ಟಿದ್ದಾರೆ, ಅಶ್ವಿನಿ ನಕ್ಷತ್ರ, 2ನೇ ಪಾದ. ಯಾವ ಪಾದ ಬರುತ್ತೋ ಅದೇ ಪಾದದಲ್ಲಿ ಅಕ್ಷರ ಇಡಿ. ಈ ಕಾಂಪೌಂಡರ್ಗಳು 4 ಕೊಡ್ತಾರೆ, ಅದು 4 ಕೊಡೋ ಬದಲು ಬೇರೆ ಯಾವ್ದಾರು ಅಕ್ಷರ ಕೇಳ್ಕೊಂಬಿಡಿ, ವೇಸ್ಟ್. ಏನಕ್ಕೆ ಪಾದ ಇರೋದು, ಏನಕ್ಕೆ 4 ಕೊಟ್ಟಿದ್ದಾರೆ ನಮ್ಮ ಋಷಿಮುನಿಗಳು? ಈ ಕಾಂಪೌಂಡರ್ಗಳು ಗುರುಗಳ ಕೊಟ್ಟಿರ್ತಕ್ಕಂಥ ಬುಕ್ನೇ ತಿರುಗಿಸ್ಬಿಡ್ತಾರೆ. ಅವ್ರ ಹತ್ರ ಹೋಗಿ ಕೇಳ್ತೀರಾ, 4 ಹೆಸರಿಡ್ಬೋದು, 4 ಅಕ್ಷರ ಬರ್ತಾ ಇದೆ ನಿಮ್ಮ ಮಗನಿಗೆ ಅಂತ ಹೇಳ್ತಾರೆ. ಅರ್ಧಂಬರ್ಧ ಬೆಂದ ಮಡಿಕೆಗಳವರೆಲ್ಲ, ಅರ್ಧಂಬರ್ಧ ಬೆಂದ ಮಡಿಕೆಗಳು. ಶಾಸ್ತ್ರ ನಿಯಮವಾಗಿ ನೀವು ಪಾಲನೆ ಮಾಡ್ತೀರಾ, ನಮ್ಮ ಧರ್ಮನ ಪಾಲನೆ ಮಾಡ್ತೀರಾ? ಏನ್ ಅಕ್ಷರ ಬಂದಿದೆಯೋ ಅದನ್ನೇ ಇಡಿ, ಯಾರು ಏನ್ ಚೇಂಜ್ ಮಾಡಲ್ಲ. ಎ ಇಂದ ಇಡಬೇಕು, ವಿ ಇಂದ. ಕೆಲವಿಗೆ ಹೆಣ್ಮಕ್ಳಿಗೆ ಹುಚ್ಚತನ, ಲೂಸ್ಗಳು. ನನ್ನ ಮಕ್ಳು ಹಂಗಾಗ್ಬಿಡ್ತಾರೆ, ಆ ಹೆಸರು ಇಟ್ಬಿಟ್ರೆ ಹಿಂಗಾಗ್ಬಿಡ್ತಾರೆ ಅಂತ. ವಿಜಯ್ ಮಲ್ಯ ಹೆಸರಿಟ್ಕೊಂಡು ಏನೇನಾಗಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಅರ್ಥ ಆಯ್ತಲ್ವಾ? ಯಾವ್ದು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ನಿಮ್ದು ಹೇಳಿ ಮೇಡಮ್. ಅವನದು ಅಶ್ವಿನಿ ನಕ್ಷತ್ರ ನೀವ್ ಹೇಳಿ ಸರಿ ಗುರುಗಳೇ. ಅದೇ ಅವ್ನ ಜೀವನದ ಬಗ್ಗೆ, ಮತ್ತೆ ಅವ್ನಿಗೆ ಜೀವನ ಎಲ್ಲ ಹೇಳ್ಕೊಂಡ್ ಕುತ್ಕೊಂಡ್ರೆ ಕ್ಲಾಸಿಗೆ ಬನ್ನಿ, ಪೂರ್ತಿ ಜೀವನ ತಿಳ್ಕೋಬಹುದು. ಯಾವ ತರ ಹೆಣ್ಣು ಬರುತ್ತೆ ಅಂತ. ಮದುವೆ ಯಾವಾಗ ಮಾಡ್ಬೇಕು ಅಷ್ಟೇನಾ? ಸೂರ್ಯ ದಶ ಶನಿ ಭುಕ್ತಿ ಮುಗಿತಾ ಇದೆ. ಸೂರ್ಯ ಬುಧ, ಸೂರ್ಯನ ಕಾಂಬಿನೇಷನ್ ಅಲ್ಲಿ ಮೀಡಿಯಂ ಕಾಂಬಿನೇಷನ್ ಇದೆ. ಮದುವೆ ವಿಚಾರದಲ್ಲಿ 9-11 ಸಾಧಾರಣವಾಗಿ ಮದುವೆ ಆಗುತ್ತೆ. ಬುಧನ ಕಾಂಬಿನೇಷನ್ ಅಲ್ಲಿ ಮದುವೆ ಯೋಗ ಇದೆಯಾ? 9, 10, 11, 11-2. ಎಸ್. ಈಗ ನಿಮಗೆ ಏಪ್ರಿಲ್ 2022 ಏಪ್ರಿಲ್ ಆದ್ಮೇಲೆ ಮುಂದಿನ ವರ್ಷ ಫೆಬ್ರವರಿ ಒಳಗಡೆ ಮದುವೆ ಮುಗಿದೋಗುತ್ತೆ. ಯಾಕಂದ್ರೆ ಆ ಕಾಂಬಿನೇಷನ್, ಬುಧನ ಕಾಂಬಿನೇಷನ್ ಅಲ್ಲಿ 2-7-11 ಕಾಂಬಿನೇಷನ್ ಬಂದಿದೆ. ಸೊ ಯಾವುದೇ ರೀತಿ ತೊಂದರೆ ಇಲ್ಲ. ಭುಕ್ತಿ ಇಸ್ ದಿ ಡ್ರೈವರ್ ಫಾರ್ ದಿ ಆಕ್ಟಿವಿಟಿ. 2 ಇದೆ, 11 ಇದೆ ಕಾಂಬಿನೇಷನ್, 9 ಇದೆ, 11 ಇದೆ. ಅದ್ಭುತವಾಗಿ ಆಗುತ್ತೆ. ಮದುವೆ ಜೀವನ ಚೆನ್ನಾಗೂ ಇದೆ, ಏನು ಅಲ್ಲೇನು ನೆಗೆಟಿವ್ ಇಲ್ಲ, ಫಸ್ಟ್ ಕ್ಲಾಸ್ ಆಗಿದೆ. ಏನ್ ಟೆನ್ಷನ್ ಮಾಡ್ಕೋಬೇಡಿ, ಮದುವೆ ಜೀವನ ಚೆನ್ನಾಗಿರುತ್ತೆ. ಬಟ್ ಆ ಕಡೆ ಬರ್ತಕ್ಕಂಥ ಕಾಂಬಿನೇಷನ್ ನಮ್ಗೆ ಗೊತ್ತಿರಲ್ಲ. ಈ ಕಡೆ ಒಂದು ಫಸ್ಟ್ ಹಾಫ್ ಆಫ್ ದಿ ಫಿಲಮ್ ಹೇಳಿದ್ವಿ, ತುಂಬಾ ಚೆನ್ನಾಗಿದೆ. ಒಂದ್ಸರಿ ಸೆಕೆಂಡ್ ಹಾಫ್ ಯಾಕೋ ಬೋರು. ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿದೆ, ಸೆಕೆಂಡ್ ಹಾಫ್ ಹೋಯ್ತು. ಮತ್ತೆ ಕೊನೆಗೆ ಕ್ಲೈಮ್ಯಾಕ್ಸ್ ಕಸ್ಪಲಲ್ಲಿ ನೋಡ್ಬೇಕು. ಮುಂದಿನ ಕರೆ ನೋಡೋಣ. ಮುಂದಿನ ಕರೆ ಸಮಸ್ಯೆ, ಸಮಯ, ಅಭಾವ. ಸೊ ಸೇರ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಮಕ್ಕಳಿಗೆ, ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಸೇರಿಸ್ತಾ ಇದ್ದಾರೆ. 24 ಇಯರ್ಸ್ ಎಲ್ಲ ಕಲಿತಾ ಇದ್ದಾರೆ. ಸೊ ನಿಮ್ಮ ಮಕ್ಕಳಿಗೂ ಸೇರಿಸಿ ನೀವು ಕಲೀರಿ, ನೀವು ಕುತ್ಕೊಳ್ಳಿ, ಕುಟುಂಬ ಸಮೇತ ಕಲೀರಿ. ಎಂಥ ಬ್ಯೂಟಿಫುಲ್ ಸಬ್ಜೆಕ್ಟ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅಕ್ಯುರೇಟ್ ಸಬ್ಜೆಕ್ಟು. ಇಲ್ಲಿ ನಿಮಗೆ ದಿವ್ಯ ದರ್ಶನ ತೋರಿಸ್ತಾ ಇದ್ದೀನಿ, ನಿಮ್ಮ ಕಣ್ಣು ಮುಂದೆ ಹಾಕಿ ಇಲ್ಲೇ ತೋರಿಸ್ತಾ ಇದ್ವಿ. ಕೆಲವು ಕಡೆ ಇರ್ತವೆ, ಈ ಹೋಟ್ಲ್ಗೆ ಹೋದ್ರೆ ಏನ್ ಹಾಕ್ತಾರೋ ಏನ್ ಬಿಡ್ತಾರೋ ಇಲ್ಲ. ವಿ ಆರ್ ಎ ಓಪನ್ ಕಿಚನ್. ನಾವ್ ಏನೇನ್ ಹಾಕ್ತಾ ಇದೀವಿ ಇಂಗ್ರೀಡಿಯೆಂಟ್, ಅಲ್ಲೇ ನಿಂತ್ಕೊಂಡು ಅಲ್ಲೇ ಏನೇನ್ ಮಾಡ್ತಾರೆ ನೋಡ್ಕೊಂಡು ಅವ್ರು ಕೊಟ್ಟಿರೋದನ್ನ ತಿನ್ಕೊಂಡ್ ಬರೋದು. ಅಷ್ಟು ಓಪನ್ನೆಸ್ ಇಟ್ಟಿರ್ತಕ್ಕಂಥ ನಮ್ಮ ಈ ನಕ್ಷತ್ರ ನಾಡಿ. ಈ ಕಡೆ ಸೈಡ್ ಇಟ್ಕೊಂಡು ನಮಗ್ ಗೊತ್ತಾ ನಿಮಗ್ ಗೊತ್ತಾ ಅಂತ ಹೇಳಿ ವೇಷಧಾರಿಗಳನ್ನ ನಂಬಿ ಮೋಸ ಹೋಗ್ಬೇಡಿ. 100% ಅಲ್ಲ, 1000% ಹೇಳ್ತಾ ಇದ್ದೀನಿ. ವೇಷಧಾರಿಗಳು ತುಂಬಾನೇ ಜಾಸ್ತಿ ಇದ್ದಾರೆ. ಇದನ್ನ ಕುಲುಗೆಟ್ಟಿಸ್ತಾ ಇದ್ದಾರೆ. ಹಿಂದುತ್ವನ ಬೆಳೆಸ್ತಾ ಇಲ್ಲ ಅವರು. ಸುಮ್ಮನೆ ಬೇರೆ ಬೇರೆ ತರ ಇಲ್ಲಿ ಭಯ ಹುಟ್ಟಿಸ್ತಕ್ಕಂಥದ್ದು ಮಾಡ್ತಕ್ಕಂಥದ್ದೇ ಜಾಸ್ತಿ. ಹಿಂದೂ ಧರ್ಮನ ಎತ್ತಿಡಿಬೇಕು, ವ್ಯಾಲ್ಯೂಸ್ ಹೇಳಲ್ಲ. ವಿ ಹ್ಯಾವ್ ಟು ಟಾಕ್ ಅಬೌಟ್ ದಿ ವ್ಯಾಲ್ಯೂಸ್. ವಿ ಡೋ ನೆವರ್ ಟಾಕ್ ಅಬೌಟ್ ದಿ ವ್ಯಾಲ್ಯೂಸ್. ವ್ಯಾಲ್ಯೂಯೇಷನ್ ಬಗ್ಗೆ ಹೋಗ್ತಾರೆ ಎಲ್ಲರೂ. ನಿಮ್ಮ ವ್ಯಾಲ್ಯೂಯೇಷನ್ ನೋಡ್ತಾರೆ, ನಿಮ್ಮ ವ್ಯಾಲ್ಯೂಸ್ ಬಗ್ಗೆ ಹೇಳಬೇಕು. ಓಕೆ, ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.
ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೌಮ್ಯ ರಾಘವೇಂದ್ರ. ನಕ್ಷತ್ರ ನಾಡಿ ನನಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟವರು ನಮ್ಮ ಮನೆಯವರು. ಅವರು ಇದರಲ್ಲಿ ಬೇಸಿಕ್ ಮತ್ತೆ ಹೈಯರ್ ಕ್ಲಾಸಸ್ ಎಲ್ಲ ಮುಗಿಸಿದ ಮೇಲೆ ನನ್ನ ಹೆಸರು ಸಹ ಎನ್ರೋಲ್ ಮಾಡಿದ್ರು. ನಕ್ಷತ್ರ ಫಸ್ಟ್ ನನಗೆ ಅಸ್ಟ್ರಾಲಜಿ ಬಗ್ಗೆ ಅಷ್ಟೊಂದು ನಾಲೆಜ್ ಇರಲಿಲ್ಲ. ಬಟ್ ನಕ್ಷತ್ರ ನಾಡಿ ಸೇರಿದ ಮೇಲೆ ದಿನೇಶ್ ಗುರುಜಿ ಹೇಳ್ಕೊಡೋ ರೀತಿ ತುಂಬಾನೇ ಚೆನ್ನಾಗಿದೆ. ನಾವು ನಮ್ಮ ಜಾತಕ ಆಗಲಿ, ನಮ್ಮ ಮನೆಯವರದೆಲ್ಲ ಆಗಲಿ, ಅಥವಾ ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಆಗಲಿ, ಸುಮಾರೆಲ್ಲ ನೋಡಿ ನಾವು ಅವರಿಗೂ ಸಹ ಹೆಲ್ಪ್ ಮಾಡಬಹುದು. ಮುಂದೆ ಏನು ಅವ್ರದ್ದು ಏನ್ ಮೆಜರ್ಸ್ ತಗೋಬಹುದು, ಏನ್ ರಿಸ್ಕ್ ಇಂದ ಅವಾಯ್ಡ್ ಮಾಡ್ಕೋಬಹುದು, ಅದೆಲ್ಲ ಸಹ ನಾವು ಅವರಿಗೆ ಗೈಡ್ ಮಾಡಬಹುದು. ಎಲ್ಲರೂ ಸೇರ್ಕೊಳ್ಳಿ ನಕ್ಷತ್ರ ನಾಡಿನ ಉಳಿಸಿ ಬೆಳೆಸಿ ಎಲ್ಲ ಕಡೆ ಅದರದ್ದು ನಾಲೆಜ್ ಸ್ಪ್ರೆಡ್ ಮಾಡಿ. ದಿನೇಶ್ ಗುರುಜಿಗೆ ತುಂಬಾ ಥ್ಯಾಂಕ್ಸ್ ಹೇಳಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ. ಡಾಕ್ಟರ್ ದಿನೇಶ್ ಗುರೂಜಿರವರ ಸರಳವಾದ ಮಾರ್ಗದರ್ಶನದೊಂದಿಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯವನ್ನ ನೋಡಲು ಕಲಿಯಿರಿ ಮತ್ತು ಜ್ಯೋತಿಷ್ಯ ಕಲಿಸುವ ಆಂಡ್ರಾಯ್ಡ್ ಆಪ್ ನಿಮ್ಮದಾಗಿಸಿಕೊಳ್ಳಿ. ಫೆಬ್ರವರಿ 16ರಂದು ಜ್ಯೋತಿಷ್ಯ ತರಗತಿಗಳು ಪ್ರಾರಂಭವಾಗಲಿವೆ. ಹೆಚ್ಚಿನ ಮಾಹಿತಿಗಾಗಿ ಗೋಲ್ಟ್ರಿ ಆಸ್ಟ್ರೋಟ್ ನಕ್ಷತ್ರ ನಾಡಿ ಸಂಪರ್ಕಿಸಿ 9535611155 ಅಥವಾ 9844416555.